ಹಾಯ್ ಹಲೋ ನಮಸ್ಕಾರ. ವಿಜಯವಾಹಿನಿಯ ಮತ್ತೊಂದು ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ರಾಘವೇಂದ್ರ ಎಸ್. ವೀಕ್ಷಕರೇ, ಪ್ರತಿ ವಾರ ನಾವು ಒಂದು ವಿಶೇಷ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಸಂದರ್ಶನ ಮಾಡ್ತೀವಿ. ಕಾರಣ ಸಮಾಜದಲ್ಲಿರುವಂತಹ ಮೂಲಭೂತ ಹಕ್ಕುಗಳನ್ನ ಮತ್ತೆ ಸೌಕರ್ಯಗಳನ್ನ ಒದಗಿಸುವಂತಹ ಪ್ರಯತ್ನ ಹಾಗೂ ಸಮಾಜದಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನ ಹುಟ್ಟುಹಾಕುವಂತಹ ಪ್ರಯತ್ನ. ಇವತ್ತು ನಾವು ಒಂದು ವಿಶೇಷ ವ್ಯಕ್ತಿಯನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚಿದಂಥವರು, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕಾಣದಂತಹ, ಇಲ್ಲಿವರೆಗೂ ಕಳೆದ ಒಂದು 10 ರಿಂದ 15 ವರ್ಷದಲ್ಲಿ ಯಾವ ಅಧ್ಯಕ್ಷರು ಇಷ್ಟು ರೀಚ್ ಆಗದಂತಹ ಕೆಲಸ ಮಾಡಿದಂತಹ ವ್ಯಕ್ತಿ, ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಒಂದು ಹಕ್ಕು ಇದೆ ಅನ್ನುವಂತಹದನ್ನ ಪ್ರಚಾರ ಮಾಡುತ್ತಿರುವಂತಹ ವ್ಯಕ್ತಿ. ಸೊ ಇಷ್ಟೊಂದು ನಿಮ್ಗೆ ಗೊತ್ತಿದೆ ಯಾರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಅವ್ರು ಬೇರೆ ಯಾರು ಅಲ್ಲ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಯು ಆರ್ ಆಲ್ವೇಸ್ ಲಾಫಿಂಗ್ ಲೌಡ್ ಅಂಡ್ ಎಷ್ಟು ಕ್ಲಾರಿಟಿ ಆಗಿ ಮನಸ್ಸಿದೆ ಅಂತ ಜನಗಳು ಇವತ್ತು ನಮ್ಮನ್ನ ಮಾರಿ ಪ್ರೀತಿಸ್ತಾ ಇದ್ದಾರೆ. ಏನಿದೆ ಏನು ಸೀಕ್ರೆಟ್ ಇಲ್ಲ. ಮನುಷ್ಯ ಒಂದು ಕನ್ನಡಿ ಇದ್ದ ಹಾಗೆ, ನಾವು ಹೇಗಿದ್ದೀವಿ ಕನ್ನಡಿ ಹಾಕಿ ತೋರಿಸುತ್ತೆ, ಹಾಗೆ ಜನನೂ ಅಷ್ಟೇ. ನಾವು ಪ್ರೀತಿಸಿದ್ರೆ ಅವರು ನಮ್ಮನ್ನು ಪ್ರೀತಿಸ್ತಾರೆ. ಅಲ್ಲ, ಇವತ್ತು ಏನಾಗಿದೆ ಅಂತಂದ್ರೆ ಮಹಿಳಾ ಆಯೋಗನ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಇದು ಚರ್ಚೆ. ಅಯ್ಯೋ, ಮಹಿಳಾ ಆಯೋಗ ದೊಡ್ಡದು. ಇದು ಸಾಂವಿಧಾನಾತ್ಮಕವಾಗಿ ಕರ್ನಾಟಕ ಸರ್ಕಾರ ರಚನೆ ಮಾಡಿರೋದು 1995ರಲ್ಲಿ. ಆಯೋಗದ ಒಂದು ಅಧ್ಯಕ್ಷೆ ನಾಗಲಕ್ಷ್ಮಿ. ಬೈದವೇ ನಮ್ಮ ವಿಜಯವಾಹಿನಿಯಿಂದ ಕಂಗ್ರ್ಯಾಚುಲೇಷನ್. ಯಾರೂ ಮಾಡೋಕ್ಕಾಗದಿರುವಂಥದ್ದನ್ನ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೆ ಈ ಆಯೋಗವನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಒಳ್ಳೆಯದು ಅಲ್ಲ, ಆಯೋಗ ಇತ್ತು, ಇದೆ, ಮುಂದೆನೂ ಇರುತ್ತೆ. ಇವಾಗ ನಾನು ಬಂದ ನಂತರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು ಭಾಳ ಬಲಿಷ್ಠವಾಗಿ ಇರೋದ್ರಿಂದ ನಾನು ತಲುಪಿದ್ದೇನೆ ಹೊರತು ಅವತ್ತಿಗೆ ಸೋಷಿಯಲ್ ಮೀಡಿಯಾ ಇಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಅವಾಗೆಲ್ಲ ಪತ್ರಿಕೆಗಳು, ಟಿ ವಿಗಳು. ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಸೊ ಹಾಗಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ಎಲ್ಲರೂ ಮನೆಗೆ ರೀಚ್ ಆಗಿದ್ದಾಳೆ. ನಮೀಗ ಒಂದು ವೀಕ್ಷಕರಿಗೆ ಆಯೋಗ ಅಂದರೆ ಏನು, ಆಯೋಗ ಏನು ಮಾಡುತ್ತೆ, ಯಾವ ಯಾವ ಹಕ್ಕುಗಳಿದ್ದಾವೆ, ಯಾವ ಯಾವ ಯೋಜನೆಗಳಿದ್ದಾವೆ, ಒಂದು ಬ್ರೀಫ್ ಆಗಿ ಹೇಳೋದಾದರೆ. ಆಯೋಗ 1995ರಲ್ಲಿ ಪ್ರಾರಂಭ ಆಯಿತು. ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿತು. ಮೊದಲ ಅಧ್ಯಕ್ಷೆ ಬಂದು ಶ್ರೀಮತಿ ಎಂ ಪ್ರಭಾವತಿ 1996ರಿಂದ ಇವಾಗ 24 ಅಲ್ಲಿಂದ ಆಯೋಗ ಇದೆ. ಸೊ ಹಾಗಾಗಿ ಆಯೋಗ ಕೆಲಸಗಳೇನು ಅಂತಂದರೆ ಮಹಿಳೆಯರ ಸಂವಿಧಾನದ ಹಕ್ಕುಗಳನ್ನು ಕಾಪಾಡೋದು. ಎರಡನೇದು, ದೌರ್ಜನ್ಯಕ್ಕೊಳಗಾದಂಥ ಶೋಷಿತ ಹೆಣ್ಣು ಮಗಳಿಗೆ, ಧ್ವನಿ ಇಲ್ದಿರುವಂಥ ಹೆಣ್ಣು ಮಗಳಿಗೆ ಧ್ವನಿಯಾಗಿ ನಿಂತ್ಕೊಳ್ಳೋದು, ಅವಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡೋದು. ಅಂದರೆ ಯೋಜನೆಗಳಿಲ್ಲ, ಆಯೋಗ ಮಿನಿಸ್ಟ್ರಿ ಅಲ್ಲ. ಆಯೋಗ ನಿನ್ನ ಹಕ್ಕು ಇದವ, ಇದು ಕಾನೂನವ, ನಿನಗೋಸ್ಕರ ಇದು ಕಾನೂನು ಇದೆಯವ, ನೀನು ತಿಳ್ಕೋಬೇಕು ನೀನು ಅಂತ ಅರಿವನ್ನ ಮೂಡಿಸಿ ಹೇಳೋದೇ ಆಯೋಗ. ಹೆಣ್ಣು ಮಗಳಿಗೆ ಆಸ್ತಿ ಪಾಲು 90% ಇವತ್ತಿಗೂ ಸಹ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲೇ ಇರ್ಬೋದು, ಅವಳಿಗೆ ಆಸ್ತಿ ಪಾಲು ಇಲ್ಲವೇ ಇಲ್ಲ, ಹಕ್ಕೇ ಇಲ್ಲ. ಅವಳಿಗೆ ಸರಿಯಾಗಿ ಗಂಡು ಮಕ್ಕಳಿಗೆ ಹೆಂಗೆ ಆಸ್ತಿ ಸಿಗತ್ತೆ ಹಾಗೆ ಅವಳಿಗೂ ಆಸ್ತಿ ಸಿಗತ್ತೆ. ಅವಳಿಗೆ ನಾವು ಹಕ್ಕನ್ನು ಹೇಳುವುದು, ನೋಡುವ ನಿನಗೆ ಆಸ್ತಿ ಹಕ್ಕಿದೆ, ಈ ಕಾನೂನಡಿ ನೀನು ಹೋರಾಟ ಮಾಡಿದ್ರೆ ನಿನಗೆ ಆಸ್ತಿ ಹಕ್ಕು ಸಿಗತ್ತೆ, ಹೆದರ್ಕೋಬೇಡ. ನಿನಗೇನಾದ್ರೂ ಅವರು ಹೆದರಿಕೆ ಹಾಕಿದ್ರೆ ನಿನಗೋಸ್ಕರ ಪೊಲೀಸ್ ಇದೆಯವ, ಏನಾದ್ರೂ ಇವ್ರೇನಾದ್ರೂ ನಿನಗೆ ಕಾಟ ಕೊಟ್ರೆ ಪೊಲೀಸಿಂದ ನಿನ್ ಪ್ರೊಟೆಕ್ಷನ್ಗೆ ನಮ್ಗೆ ಆಯೋಗಕ್ಕೆ ಬರಿ, ನಾವು ನಿಮ್ಗೆ ಪ್ರೊಟೆಕ್ಷನ್ಗೆ ಪೊಲೀಸ್ಗೆ ಬರಿತೀವಿ. ಅಥವಾ ನಿಮ್ಗೆ ಹೋರಾಟ ಮಾಡ್ಲಿಕ್ಕೆ ನಿಮ್ಗೆ ಲಾಯರ್ ನೀಡಿಕ್ ಶಕ್ತಿ ಇಲ್ಲ ಅಂತಂದ್ರೆ ನಾವು ನಿಮ್ಗೆ ಲೀಗಲ್ ಸೆಲ್ ಅಥಾರಿಟಿಯಿಂದ ನಿಮ್ಗೆ ಒಂದು ಲಾಯರ್ನ ಕೊಡುವಂತ, ಫ್ರೀ ಆಗಿ ಲಾಯರ್ನ ಕೊಡುವಂತ ವ್ಯವಸ್ಥೆನೂ ಸಹ ನಾವು ಆಯೋಗ ಮಾಡ್ತೀವಿ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಕ್ಟಾಗಿ ಕೆಲಸ ನಿರ್ವಹಿಸಿದ್ರೆ ಯಾವ ಮಹಿಳೆನೂ ಮಹಿಳಾ ಆಯೋಗದವರೆಗೂ ಬರೋದು ಬೇಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸಲ್ವಾ, ಮತ್ತೆ ಅದೇ ಪೊಲೀಸ್ ಸ್ಟೇಷನ್ ನಾವು ಬರೀತಾ ಇದ್ದೀವಿ. ಎಲ್ಲ ಪೊಲೀಸು ಕೆಟ್ಟವರಲ್ಲ, ಆದರೆ ಪೊಲೀಸ್ ಸ್ಟೇಷನ್ನು ತುಂಬಾ ಸೆನ್ಸಿಟೈಸ್ ಆಗಬೇಕು. ಲೋಕಲ್ ಪೊಲೀಸ್ ಸ್ಟೇಷನ್, ಒಂದು ಹೆಣ್ಣು ಮಗಳು ಬಂದಾಗ ಹೇಗೆ ನಡೆಸ್ಕೋಬೇಕು, ಅವ್ರು ಏನ್ ಮಾಡ್ತಾರೆ ಅದು ಸೆಕೆಂಡ್ರಿ. ಒಂದು ತಾಯಿ ಬಂದಾಗ, ಒಂದು ಮಗಳು ಹೋದಾಗ ಯಾವ ರೇಂಜಿಗೆ ನಾವು ಚೇಂಜ್ ಆಗ್ಬೇಕಾಗಿದೆ ಅಂತಂದ್ರೆ, ಯಾವ ಮಗಳನ್ನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಅಂತಂದ್ರೆ ಭಯ ಬೀಳಬಾರ್ದು. ಪೊಲೀಸ್ ಸ್ಟೇಷನ್ ಅಂದ್ರೆ ಹೆಂಗಿರ್ಬೇಕಂತಂದ್ರೆ, ಒಂದು ಫ್ರೆಂಡ್ ಮನೆಗೆ ಹೋಗ್ತೀವಲ್ಲ
ಒಂದು ತಾಯಿ ಮನೆಗೆ ಹೋಗ್ತೀವಿ, ತಾಯಿ ಮನೆಗೆ ಹೋಗಕ್ಕೆ ಎಷ್ಟು ಖುಷಿ ಇರುತ್ತೆ. ಕಷ್ಟ, ಈಗ ಗಂಡನ ಮನೇಲಿ ಕಷ್ಟ ನನ್ಗೆ, ಅಥವಾ ಯಾರೋ ಒಬ್ಬ ಮೆಂಟಲ್ ಟಾರ್ಚರ್ ಕೊಡ್ತಾ ಇದ್ದಾನೆ, ಮನೇಲಿ ಹೇಳಕ್ ಆಗುದಿಲ್ಲ. ಅಲ್ಲಿ ಸ್ಟೇಷನ್ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಯಾವತ್ತು ಆ ಸ್ಟೇಷನ್ಗಳು ಶಾಸನಬದ್ಧವಾಗಿ ಹೇಗೆ ನಡ್ಕೋಬೇಕು ಅಂತ ಕಾನೂನುಗಳಿವೆ, ಆದ್ರೆ ಸಾಮಾಜಿಕವಾಗಿ ನಿಜವಾಗ್ಲೂ ಹೇಗೆ ನಡ್ಕೋಬೇಕು ಹಾಗೆ ನಡ್ಕೊಂಡು ಹೊಟ್ಟೋದ್ರೆ ಯಾವ ಹೆಣ್ಣು ಮಗಳು ಆಯೋಗಕ್ಕೆ ಬರೋ ಅವಶ್ಯಕತೆನೇ ಇಲ್ಲ. ಅಂದ್ರೆ ಒಂದು ತಾಯಿ ಬಂದಾಗ, ಒಂದು ಮಗಳು ಬಂದಾಗ ಕುತ್ಕೊಮ್ಮ, ಏನಾಗ್ಬೇಕಮ್ಮ ನಿನಗೆ, ಇಂಥ ನೋವಿದೆ, ಹೌದಮ್ಮ, ಸರಿ, ಯಾರದು ಕರೆಸಿ ಅವ್ರಿಗೆ. ನೀವು ಇಷ್ಟು ಸಂವೇದನೆ ಇದ್ಬಿಟ್ರೆ ನೀವು ಗೆದ್ಬಿಡ್ತೀರ. ಕಡೆಗೆ ಆಯೋಗಕ್ಕೆ ಬಂದ್ರು ನಾವು ಸ್ಟೇಷನ್ಗೆ ಫೋನ್ ಮಾಡ್ಬೇಕು, ಯಾಕಂದ್ರೆ ಅವರೇ ಭದ್ರತೆ ಕೊಡಬೇಕು. ಹಾಗಂತ ನಾನು ಹೇಳೋ ವಿಚಾರ ಏನಂದ್ರೆ, ಆಯೋಗದ ಶಕ್ತಿನೂ ಪೊಲೀಸೇ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಪೊಲೀಸ್ ಅಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಹಾಲು ಉಣಿಸ್ ಬಂದು ಬೆಳಗ್ಗಿಂದ ರಾತ್ರಿ ನಾವು ಬಾಣಂತಿ ಅಂದ್ರೆ ಎಷ್ಟು 9 ತಿಂಗಳವರೆಗೂ ನಾವು ಹೆಂಗೆ ಮಗು ತರ ಹೆಣ್ಮಗಳನ್ನ ಸಾಕ್ತೀವಿ. ಆದ್ರೆ ಅವಳು ಹೊಟ್ಟೆಲಿ ಇಟ್ಕೊಂಡು ರಾತ್ರಿ ಎಲ್ಲ ಬೀಟ್ ಹೊಡಿತಾ ಇರ್ತಾಳೆ, ಹೊಟ್ಟೆಲಿ ಇಟ್ಕೊಂಡು ಗಡಿ ಕಾಯ್ತಾ ಇರ್ತಾಳೆ ಆರ್ಮಿಯಲ್ಲಿ. ಇವತ್ತು ಎಷ್ಟೋ ಕಡೆ ಆ ಹೆಣ್ಮಗಳಿಗೂ ಕಲ್ ತೂರಾಟ ಮಾಡಿರ್ತಾರೆ ಪೊಲೀಸವ್ರಿಗೆ. ಆದ್ರೂ ತಮ್ಮ ಜೀವದ ಹಂಗನ್ನ ಬಿಟ್ಟು, ತನ್ನ ಮನೆ ತನ್ನ ಸಂಸಾರವನ್ನ ಬಿಟ್ಟು, ಅದು ಗಂಡು ಮಗ ಪೊಲೀಸ್ ಆಗಿರ್ಲಿ, ಒಂದು ಹೆಣ್ಣು ಮಗಳು ಪೊಲೀಸ್ ಅಧಿಕಾರಿ ಆಗಿರ್ಲಿ, ನಮ್ಮನ್ನು ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದೆ. ಅದನ್ನ ಹೊರತಾಗಿ ಲೋಕಲ್ ಪೊಲೀಸ್ ಸ್ಟೇಷನ್ ಸೆನ್ಸಿಟೈಸ್ ಆಗ್ಬೇಕು. ಕಾನೂನು ಇದೆಯಪ್ಪ, ಒಂದು ಹೆಣ್ಣು ಮಗಳು ಬಂದಾಗ ನೀವು ಹೆಂಗ್ ನಡ್ಕೋಬೇಕು, ಅಲ್ಲಿ ಮಹಿಳೆ ಪೊಲೀಸ್ ಪೇದೆನೆ ಇರ್ತಾಳೆ, ಹೇಗ್ ನಡ್ಕೋಬೇಕು, ಅವಳಿಗೆ ಬರ್ಲಿಲ್ಲ ಅಂದ್ರೆ ಹೆಂಗ್ ನೀನ್ ಕಂಪ್ಲೇಂಟ್ ಬರೆಯಕ್ ಹೆಲ್ಪ್ ಮಾಡ್ಬೇಕು. ಆಮೇಲೆ ಅಲ್ಲಿ ಜನಸ್ನೇಹಿ ಅಂತ ಒಂದು ಸ್ಕ್ಯಾನರು ಇದೆ. ಅವ್ರು ನಿನಗೆ ಸರಿಯಾಗಿ ಸ್ಪಂದಿಸದೆ ಹೋದ್ರೆ ಆ ಸ್ಕ್ಯಾನ್ ಮಾಡಿ ನಾನು ಇಂಥವ್ರು ಬಂದಿದ್ದೆ ಇಂಥ ಕಡೆ ಹಿಂಗ್ ಸರಿಯಾಗಿ ಸ್ಪಂದಿಸ್ಲಿಲ್ಲ, ಇದು ಸಹ ನಮ್ ಜನಕ್ಕೆ ಗೊತ್ತಿಲ್ಲ. ಆದ್ರೆ ಅದು ಇನ್ನೂ ಕರೆಕ್ಟ್ ಆಗಿ ಆ ಲೋಕಲ್ ಸ್ಟೇಷನ್ಸ್ ಎಲ್ಲ ಸೆನ್ಸಿಟೈಸ್ ಆಗ್ಬೇಕು. ಆದಾಗ ಮಾತ್ರನೇ ಜನ ಭಯ ಇಲ್ಲದೆ, ಎಸ್ಪೆಷಲಿ ಹೆಣ್ಮಕ್ಳು ಭಯ ಇಲ್ಲದೆ, ನಾನೊಂದು ಫ್ರೆಂಡ್ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ ಹೋಗೋದು. ಯಾವತ್ತರೆಗೂ ಆ ಭಾವನೆ ಮಹಿಳೆಯರಿಗೆ ಬರುವುದಿಲ್ವಾ ಅಲ್ಲಿವರೆಗೂ ಕಷ್ಟಪಡ್ಬೇಕು ನಾವು. ಮೇಡಮ್, ಈ ಆಯೋಗ ರಚನೆ ಆದ ವಿಧಾನ ಏನು ಅಂದ್ರೆ 1995ರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವನ್ನ ರಚನೆ ಮಾಡುತ್ತೆ. ಈ ನಮ್ಮ ರಾಜ್ಯಪಾಲರಿಂದ ಅಂಕಿತವನ್ನ ಪಡ್ಕೊಳ್ಳುತ್ತೆ. ಇದರಲ್ಲಿ ಒಬ್ರು ಅಧ್ಯಕ್ಷರಿರ್ತಾರೆ. ಅಧ್ಯಕ್ಷರು ಸಹ ಸಾಮಾಜಿಕವಾಗಿ, ರಾಜಕೀಯವಾಗಿ, ಅಂದ್ರೆ ಆಕ್ಟಿವ್, ಒಂದು ಸಮಾಜದ ಪರ ಕೆಲಸ ಮಾಡಿದವ್ರಿಗೆ ಆದ್ಯತೆ ಕೊಡ್ತಾರೆ. ಅಲ್ಲ, ಹೋರಾಟ ಮಾಡಿರೋ ಆಕ್ಟಿವಿಸ್ಟ್ಗಳು, ಸಮಾಜದ ಪರ ಹೋರಾಟ ಮಾಡಿರೋ ಅವ್ರಿಗೆ ಯೂಶಲಿ ಚೂಸ್ ಮಾಡೋದಂತವ್ರನ್ನ ನಾಮಾಂಕಿತ ಮಾಡೋದು. ಮತ್ತೆ 6 ಜನ ಸದಸ್ಯರಿರ್ತಾರೆ. ಅದನ್ನು ಸಹ ಎಲ್ಲಾ ವರ್ಗದವ್ರಿಗೂ ಡಿವೈಡ್ ಆಗಿದೆ. 6 ಜನ ಸದಸ್ಯರುಗಳನ್ನ ಇವಾಗ ಫಿಲ್ ಮಾಡಿಲ್ಲ. ಹಾಗೂ ಈಗ ನಿಮ್ಮ ಒಂದು ದಾರಿ ಹೆಂಗೆ, ಈ ಒಂದು ನೇಮಕಾತಿ ಆಗೋದಕ್ಕೆ ಏನ್ ಮಾಡಿದ್ರಿ, ಯಾವ ವಿಧಾನದಲ್ಲಿ ನಿಮ್ಮನ್ನ ನೇಮಕ ಮಾಡಲಾಗಿದೆ? ಅಲ್ಲ, ನೇಮಕ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಾಮ ನಿರ್ದೇಶನ ಮಾಡ್ತಾರೆ. ಸೊ ಅವರು ನನಗೆ ಮಾಡಿದಾಗ್ಲೂ ಅಷ್ಟೇ ನಡೆದ ಒಂದು ದಾರಿ ಅಂದ್ರೆ ಪರ್ಟಿಕ್ಯುಲರ್ಲಿ ನಾಗಲಕ್ಷ್ಮಿ ಚೌಧರಿ ಅವರನ್ನ ಆಯೋಗದಲ್ಲಿ ನಾವು ನೋಡ್ತೀವಿ ಅಂತ ಯಾರು ಅನ್ಕೊಂಡಿದ್ದಾರೆ, ನನಗೂ ಗೊತ್ತಿಲ್ಲ. ಅಂಡ್ ನೀವು ಇಲ್ಲಿ ಬರೋದಕ್ಕೆ ನಿಮಗೆ ಒಂದು ಶ್ರಮ ಇರುತ್ತೆ, ನಿಮ್ಮ ಒಂದು ಸ್ಟ್ರೆಂತ್ ಇರುತ್ತೆ, ಅಥವಾ ನೀವು ಮಾಡಿದಂಥ ಹೋರಾಟಗಳು ಇರ್ತದೆ, ಅದ್ರ ಬಗ್ಗೆ ಇರುತ್ತೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರೈಮರಿ ಮೆಂಬರ್ ಆಗಿ ಕೆಲಸ ಮಾಡಿದೆ. ನಂತರ ಮಹಿಳಾ ಕಾಂಗ್ರೆಸ್, ಆವಾಗ ನಾನು ಉಪಾಧ್ಯಕ್ಷೆ ಆದೆ ಮಹಿಳಾ ಕಾಂಗ್ರೆಸ್ಸಲ್ಲಿ. ನಂತರ ಮುಖ್ಯ ಅಂದರೆ ಮೇನ್ ಕಾಂಗ್ರೆಸ್ಸಲ್ಲಿ ಮತ್ತೆ ಕಾರ್ಯದರ್ಶಿ ಆದೆ, ಮತ್ತೆ ಪ್ರಧಾನ ಕಾರ್ಯದರ್ಶಿ ಆದೆ, ಮತ್ತೆ ಸ್ಪೋಕ್ಸ್ ಪರ್ಸನ್ ಆದೆ, ACC ಸ್ಪೋಕ್ಸ್ ಪರ್ಸನ್ ಆದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಸ್ಪೋಕ್ಸ್ ಪರ್ಸನ್ ಆದೆ. ಸೊ ಹೀಗ ಹಂತವಾಗಿ ನಾನು ಬೆಳೆದು ಬಂದೆ. ಮತ್ತೆ ಟಿ ದಾಸರಳ್ಳಿಯಲ್ಲಿ MLA ಸೀಟ್ಗೋಸ್ಕರ ಹೋರಾಟ ಮಾಡಿದೆ. ಇದೆಲ್ಲವೂ ನನಗೆ ಸುಮ್ಮನೆ ಏನು ಯಾವುದೇ ರಾಜಕಾರಣದಲ್ಲಿ ಸಿಗೋದಿಲ್ಲ, ಅಂಟಿಲ್ ಅನ್ಲೆಸ್ ನಿಮ್ಮ ತಂದೆನೋ ಬದುಕಿದ್ದು, ಅವರು ನಿಮಗೆ ಅವ್ರೇನಾದ್ರೂ ಆಗಿದ್ದು, ಅವ್ರ ಬೆನ್ನೆಲುಬಿಂದ ಕೆಲವೊಂದ್ಸಲ ಮಕ್ಕಳಿಗೆ ದಾರಿ ಆಗತ್ತೆ. ಆ ಥರದ್ದು ಯಾವುದೂ ಇಲ್ಲ. ನನ್ನ ತಂದೆ ಸತ್ತು 20 ವರ್ಷ ಆಯಿತು. ಸೊ ರಾಜಕಾರಣದಲ್ಲಿ 10 ವರ್ಷಗಳ ನಂತರ
ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನನಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನಾಗಿ ಮಾಡಿದ್ರು. ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಹೇಳಿದ ಮಾತು ಈಗಲೂ ನೆನಪಿದೆ. ಅವ್ರು ಒಂದು ಹೇಳಿದ್ರು, ನಾಗಲಕ್ಷ್ಮಿ, ನಿನ್ನನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ಮಾಡ್ತಾ ಇದ್ದೀನಿ. ನಿಂಗೆ ಗೊತ್ತಾ, ನಿಮಗೆ ಅದು ಕ್ಯಾಬಿನೆಟ್ ಮಂತ್ರಿ ಸ್ಟೇಟಸ್ ಅದಕ್ಕೆ ಇರೋದು. ನೀನು ಇಡೀ ರಾಜ್ಯ ಸುತ್ತಬಹುದು, ನೀನು ಯಾರಿಗೂ ಕೇರ್ ಮಾಡಬಾರ್ದು. ಕೆಲವೊಂದ್ಸಲ ನೀನು ನನಗೂ ಇದು ಮಾಡಬಾರ್ದು. ನಿನಗೆ ನ್ಯಾಯ, ನಿನ್ನ ಕಣ್ಣು ಮುಂದೆ ಹೆಣ್ಣು ಮಗಳು ಕರ್ತವ್ಯ ಅಷ್ಟೇ ನಿನ್ ಮುಂದೆ ಇರಬೇಕು. ಈ ಮಾತು ಮುಖ್ಯಮಂತ್ರಿಗಳು ನನಗೆ ಹೇಳಿದ್ರು. ನಾನು ತಗೊಂಡು ಅವ್ರ ಮನೆ ಹತ್ರ ಹೋದಾಗ, ನೀನು ಯಾರಿಗೂ ಇದು ಮಾಡಬಾರ್ದು, ನಿನಗೆ ನ್ಯಾಯ ಅಷ್ಟೇ, ಆ ಹೆಣ್ಣು ಮಗಳ ಪರ ಅಷ್ಟೇ ನಿನ್ನ ಧ್ವನಿ ಇರಬೇಕು ಅಂತ. ನನಗೆ ಆಯೋಗ ಏನ್ ಕೆಲಸ ಮಾಡುತ್ತೆ, ಹೆಂಗ್ ಮಾಡುತ್ತೆ ಆಯೋಗ ಅಂದ್ರೆ ಕೇಳಿದ್ದೆ, ಬಟ್ ಹಿಂಗೆ ಅಂತ ನಾನೇ ಆಗ್ತೀನಿ ಒಂದಿನ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ನೀವು ನೀವು ಪ್ರಮಾಣ ತಗೊಂಡಾಗ ನಿಮ್ದು ಒಂದು ಕನಸನ್ನ ಹೇಳಿದ್ರಿ ಮಾಧ್ಯಮದಲ್ಲಿ, ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಕಾಲ್ ಸೆಂಟರ್ಗಳನ್ನು ಮಾಡಬೇಕು ಅಂತ ಆಗಿದೆ. ನಾನು ಸರ್ಕಾರಕ್ಕೆ ಬರೆದಿದ್ದೇನೆ, ಆದ್ರೆ ಎಲ್ಲಾ ಪೊಲೀಸ್ ಸ್ಟೇಷನಲ್ಲೂ ಇದೆ. ಆಮೇಲೆ ಮಹಿಳಾ ಆಯೋಗ ಬಹಳ ಚಿಕ್ಕದು, ನಮ್ಮ ಸಂಖ್ಯೆನೂ ಬಹಳ ಕಡಿಮೆ, ಮ್ಯಾನ್ ಪವರ್ ನಮಗೆ ತುಂಬಾ ಕಮ್ಮಿ. ನಾವೊಂದು ಕಾಲ್ ಸೆಂಟರ್ ಮಾಡ್ಬೇಕಾದ್ರೆ ಅದರದ್ದೇ ಆದಂತ ಮ್ಯಾನ್ ಪವರ್ ಬೇಕು, ಅದೇ ಆದಂತ ಒಂದು ಆಫೀಸ್ ಬೇಕು, ಅಲ್ಲಿ ಜನ 24/7 ಕೆಲಸ ಮಾಡಬೇಕು. ಕಡೆಗೆ ನಾವು ರೆಫರ್ ಮಾಡೋದು ಪೊಲೀಸ್ಗೆ. ಸೊ ಹಾಗಾಗಿ 112 ಅನ್ನೋದು ಎಲ್ಲರಿಗೂ ಫೋನ್ ರೀಚ್ ಆಗುತ್ತೆ ಇಮಿಡಿಯೇಟ್ಲಿ. ಯಾಕೆ ಅಂದ್ರೆ ಈಗ ನೋಡಿ, ನಮ್ಗೆ ಎಷ್ಟು ಜನ ನಾನು ಒಬ್ಳೆ ಫೋನ್ ಎತ್ಕೊಳಕ್ ಆಗುದಿಲ್ಲ. ನೀವು ನಂಬೋದಿಲ್ಲ, ಮೊದಲ್ಗೆ ಇದನ್ನು ನಾನು ಎಷ್ಟೋ ಜನ ಹೆಣ್ಮಕ್ಳಿಗೆ ಮೇಡಮ್ ಫೋನ್ ಮಾಡ್ತೀವಿ ಎತ್ಕೊಳ್ಳೋದಿಲ್ಲ ಅಂತ ಅನ್ಸ್ಬೋದು. ಕೆಲವೊಬ್ರಿಗೆ ಎತ್ಕೋತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಒಂದ್ ದಿನಕ್ಕೆ 2,000 ಫೋನ್ ಬಂದ್ರೆ ನಾನು ಹೆಂಗೆ ಎತ್ಕೊಳಕ್ಕಾಗತ್ತೆ? ಸೊ ಅಷ್ಟೇ ಶಕ್ತಿಯುತವಾಗಿ ಒಂದು ಟೀಮನ್ನ ಮಾಡಬೇಕು. ಅದಕ್ಕೆ ನಾನು ಸರ್ಕಾರಕ್ಕೆ ಬರೆದಿದ್ದೀನಿ. ನೋಡೋಣ, ಯಾಕಂದ್ರೆ ನಮ್ಗಿರೋದು ಕಡಿಮೆ ಮ್ಯಾನ್ ಪವರ್. ನಮ್ಗೆ ಒಂದು 15 ಜನ ಕೆಲಸ ಮಾಡ್ಬೋದು. ಇಡೀ ಕರ್ನಾಟಕದಿಂದ ಬರುತ್ತೆ. ಒಂದ್ ದಿನಕ್ಕೆ ಏನಿಲ್ಲ ಅಂದ್ರೂ 100ರಿಂದ 150 ಕಂಪ್ಲೇಂಟ್ ಬರುತ್ತೆ. ಅಲ್ಲಿಗೆ ತಿಂಗಳಿಗೆ ಒಂದು ತತ್ರ 3,000 ಕಂಪ್ಲೇಂಟ್ ಬರುತ್ತೆ. ಸೊ ಕಷ್ಟ ಆಗುತ್ತೆ ನಮ್ಗೆ. ಚಾನಲೈಸ್ ಮಾಡೋದು ಹೇಗೆ ಮೇಡಮ್? ಇವಾಗ ಏನೇನೋ ಮಾಡ್ಲೇಬೇಕು, ಈಗ ಅದು ಉತ್ತುಂಗದಲ್ಲಿದ್ದೀವಿ. ಎಲ್ಲಾ ಜನರು ಇಲ್ಲ ನಾನು ಮೇಡಮ್ನೇ ಭೇಟಿ ಮಾಡ್ಬೇಕು, ಒಂದು ಪಕ್ಷದಲ್ಲಿ ಇಲ್ಲಪ್ಪ ಹೋಗೋ ಸ್ಟೇಷನ್ಗೆ ಹೋಗೋ SP ಮೀಟ್ ಮಾಡೋ ಅಂದ್ರೆ ಇಲ್ಲ, ಒಂದು ಬಾರಿ ನಾನು ಮೇಡಮ್ ದರ್ಶನ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬಂದು. ಸೊ ಇದನ್ನ ಒಂದು ಚಾನಲೈಸ್ ಮಾಡಿ ತಗೊಂಡು ರೆಗ್ಯುಲರ್ ನೋಡಪ್ಪ ಹಿಂಗ್ ಬಂದ್ರೆ ಇಲ್ಲಿ ನ್ಯಾಯ ಸಿಗುತ್ತೆ, ಅಧ್ಯಕ್ಷ ಭೇಟಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮೊದಲಿಗೆ ನಮ್ ಹೆಣ್ಮಕ್ಳಿಗೆ ಗೊತ್ತಾಗ್ಬೇಕು. ಫಸ್ಟ್ ಆಫ್ ಆಲ್ ಅವರಿಗೆ ಆಯೋಗ ಅಂತ ಒಂದಿದೆ ಅನ್ನೋದೇ ಗೊತ್ತಿರಲಿಲ್ಲ. ಆಕ್ಚುಲಿ ಒಂದು ಮಹಿಳಾ ಆಯೋಗ ಇದೆ ಅನ್ನೋದು ಪ್ರಚಾರ ಅಂದ್ರೆ ತುಂಬಾ ರೀಚ್ ಆಗ್ಬೇಕು ಜನರಿಗೆ. ಮೊದಲಿಗೆ ನನ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಸಾಮಾನ್ಯ ಜನರಿಗೆ ಹೇಗೆ ಗೊತ್ತಿರುತ್ತೆ? ಎಷ್ಟೋ ಜನಗಳಿಗೆ ಮಹಿಳಾ ಆಯೋಗ ಅಂದ್ರೆ ಸರ್ಕಾರಿ ನೌಕರರಲ್ಲಿ ಇರುವಂತಹ ಅಧಿಕಾರಿಗಳಿಗೆ, ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನ್ಸ್ಟೇಬಲ್ ಇರ್ತಾರೆ, ಅಥವಾ ಯಾವ್ದು ನರ್ಸು, ಡಾಕ್ಟ್ರು, ಸೊ ಇಂಥವ್ರಿಗೆ ಮಾತ್ರ ಮಹಿಳಾ ಆಯೋಗ ಅನ್ನೋದು ಒಂದು ಸೀಮಿತವಾಗಿತ್ತು. ಬಟ್ ಇತ್ತೀಚೆಗೆ ಅಟ್ಲೀಸ್ಟ್ ಎಲ್ಲೋ ಕಾರ್ಪೊರೇಟ್ ವರ್ಲ್ಡ್ ಆಕ್ಸೆಸ್ ಮಾಡ್ತಾ ಇದೆ. ಬಟ್ ಎಷ್ಟು ಮಟ್ಟಿಗೆ ಇದ್ರ ಫಲವನ್ನ ತಿಂತಾ ಇದ್ದಾರೆ? ಎಷ್ಟೊಂದು ಜನ ಇಲ್ಲಪ್ಪ ನಾನು ಹೋಗ್ತೀನಿ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ, ಪೊಲೀಸ್ ಸ್ಟೇಷನ್ ಇಂದ ಬೌನ್ಸ್ ಆಗಿ ವಾಪಸ್ಸು ನ್ಯಾಯ ಸಿಗೋದಕ್ಕೆ ಈ ಅಲ್ಟಿಮೇಟ್ ಅಥಾರಿಟಿ ಯಾರು? ಅದಲ್ಲ, ಏನಾಗುತ್ತೆ, ಮಹಿಳಾ ಆಯೋಗಕ್ಕೆ ಯಾವುದೇ ಒಂದು ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಾಗ ನಾವು ಲೋಕಲ್ ಸ್ಟೇಷನ್ಗೆ ಬರೆಯೋದಿಲ್ಲ, ಅಲ್ಲಿಂದ SP ಬರಿತೀವಿ ಅಥವಾ DCPಗೆ ಬರಿತೀವಿ, ಕೆಲವೊಂದ್ಸಲ ಕಮಿಷನರಿಗೆ ಬರಿತೀವಿ. ಹೈಯರ್ ಅಥಾರಿಟಿಗೆ ಒಂದು ಕಮಿಷನ್ ಇಂದ ಒಂದು ಲೆಟರ್ ಹೋದ್ರೆ ಇಟ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್, ಇಟ್ ಇಸ್ ಅ ಸೀರಿಯಸ್ ಕನ್ಸರ್ನ್. ಯಾರು ಲಘುವಾಗಿ ತಗೊಳ್ಳೋದಿಲ್ಲ. ನಾವೊಂದು ಈ ತರ ಒಂದು ಮಹಿಳೆ ಬಂದಿದ್ದಾಳೆ, ಅವಳಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಅವರು ಲೋಕಲ್ ಅಲ್ಲಿ ಹೇಳ್ತಾರೆ, ಲೋಕಲ್ ಸ್ಟೇಷನ್ಗೆ ಈ ತರ ಕಂಪ್ಲೇಂಟ್ ಬಂದಿದೆ, ಕರೆಸಿ ಅದೇನಿದೆ ಆ ಹೆಣ್ಮಗಳಿಗೆ ನ್ಯಾಯವನ್ನ ಕೊಡಿಸಿ. ಯಾಕಂದ್ರೆ ರಿಪೋರ್ಟ್ ಕೊಡ್ಬೇಕು. ಅವ್ರು ಯಾವುದೇ ತರ ನೆಗೆಟಿವ್ ಕೊಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಇನ್ವೆಸ್ಟಿಗೇಟ್ ಮಾಡ್ಲೇಬೇಕಾಗತ್ತೆ. ಯಾವ್ದು ಹೆಣ್ಣು ಮಗಳು ನಮ್ಗೆ ಕಂಪ್ಲೇಂಟ್ ಮಾಡಿರ್ತಾಳೆ ಅದ್ರ ಪರವಾಗಿ ಅವ್ರು ಇನ್ವೆಸ್ಟಿಗೇಟ್ ಮಾಡಿ ನಮ್ಗೆ ವರದಿ ಕೊಡ್ಬೇಕು. ಅವಳು ಪ್ರೊಟೆಕ್ಷನ್ ಕೇಳಿದ್ರು ಪ್ರೊಟೆಕ್ಷನ್ ಕೊಡ್ಬೇಕು, ಅಥವಾ ಅವಳಿಗೆ ಹರಾಸ್ಮೆಂಟ್ ಆಗ್ತಾ ಇದ್ರೆ
ಸಿ ಪೊಲೀಸ್ ಅಲ್ದೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಇಲ್ಲಿ ಬರುತ್ತೆ. ಅಲ್ಲಿ ನಮ್ದು ಕಾವಲು ಸಮಿತಿ ಅಂತಾನೆ ಒಂದು ಸಮಿತಿ ಇದೆ. ಅದರಲ್ಲಿ ಪೊಲೀಸ್ ಇರ್ತಾರೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ತಾರೆ, ಡಾಕ್ಟರ್ ಇರ್ತಾರೆ. ಯಾವ ತರ ಆ ಹೆಣ್ಣು ಮಗಳಿಗೆ ಅಲ್ಲಿ ಒಂದು ಅವಳಿಗೆ ಸಹಾಯ ಮಾಡಬೇಕು ಆ ರೀತಿಯಲ್ಲಿ ಇಡೀ ಇಲಾಖೆ ಹೊರತಾಗಿ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಅಂದ್ರೆ ನೀವು ಬರ್ಲೇ ಇಲ್ಲ ಅಂದ್ರೆ ಎಷ್ಟೋ ಸಲ ಸಾಲ್ವ್ ಆಗುತ್ತೆ, ಎಷ್ಟೋ ಸಲ ಸಾಲ್ವ್ ಆಗೋದಿಲ್ಲ. ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಹಿಳಾ ಆಯೋಗದಲ್ಲಿ ಇಂತಹ ಒಂದು ಲೂಪ್ ಹೋಲ್ ಅನ್ನ ಯೂಸ್ ಮಾಡಿಕೊಂಡು ಬಂದಂತಹ ಕೇಸಲ್ಲಿ ಅಕ್ಯೂಸ್ಗಳು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ಅನಿಸಿದೆಯಾ? ಯಾವ್ದಾದ್ರು ಒಂದು ಲೂಪ್ ಹೋಲ್? ನಾವಿಲ್ಲಿ ಗಂಡ ಹೆಂಡತಿಗೆ ಅಂದ್ರೆ ಹೆಣ್ಮಗಳು ಗಂಡನ ಜೊತೆ ಬದುಕಬೇಕು ಅಂತಿರ್ತಾಳೆ, ಗಂಡ ಹೆಂಡತಿ ಇಬ್ಬರ ಮಧ್ಯೆ ಹೊಂದಾಣಿಕೆ ಇರೋದಿಲ್ಲ, ಅಥವಾ ಡೈವರ್ಸ್ಗೆ ಹೋಗೋ ಲೆವೆಲ್ಗೆ ಬಂದ್ಬಿಟ್ಟಿರುತ್ತೆ. ಅವಾಗ ಅವಳು ಅಂತಾಳೆ, ಇಲ್ಲ ನಾನು ಗಂಡನ ಜೊತೆ ಬದುಕಬೇಕು, ಆಯೋಗಕ್ಕೆ ಒಂದು ಕಂಪ್ಲೇಂಟ್ಸು ಕೇಳ್ತೀನಿ ಮೇಡಮ್, ನನ್ನ ಗಂಡನ ಕರೆದು ಮಾತಾಡಿಸಿ ಅಂತಂದಾಗ ಅವ್ರ ಇಡೀ ಫ್ಯಾಮಿಲಿ ಬರುತ್ತೆ. ಎಷ್ಟೋ ಸಂಸಾರಗಳು ಆಯೋಗದಲ್ಲಿ ಅವ್ರನ್ನ ಕೌನ್ಸಿಲಿಂಗ್ ಮಾಡಿದ್ಮೇಲೆ ಇಲ್ಲಿ ಸಿವಿಲ್ ಕೋರ್ಟಿಗೆ ಎಷ್ಟು ಅಧಿಕಾರ ಇರುತ್ತೆ ಅಷ್ಟೇ ಅಧಿಕಾರ ಆಯೋಗಕ್ಕೂ ಇರುತ್ತೆ. ಅವ್ರು ಕೊಡುವಂತ ಅನಿಸಿಕೆ ಇರುತ್ತೆ, ಅದಕ್ಕೆ ಕೋರ್ಟಲ್ಲೂ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಎಷ್ಟೋ ಸಂಸಾರಗಳು ಇಲ್ಲಿಂದ ಒಂದಾಗಿ ಹೋಗಿರೋದು ಹೌದು. ದಟ್ ಈಸ್ ಅದು ಒಂದು ಕೆಲಸ ಆಯೋಗದ್ದು. ಸೊ ತಿಂಗಳಲ್ಲಿ 1 ಅಥವಾ 2 ಈ ತರ ಕೌನ್ಸಿಲಿಂಗ್ ನಡೆಯುತ್ತೆ. ಒಂದೊಂದು ದಿನಕ್ಕೆ ಏನಿಲ್ಲ ಅಂದ್ರೂ 6 ರಿಂದ 8 ಜೋಡಿಗಳನ್ನ ನಾವು ಕರೆಸಿರ್ತೀವಿ. ನೀವು ಬಂದಾದ್ಮೇಲೆ ಸರ್ಕಾರಕ್ಕೆ ಯಾವ್ದಾದ್ರು ಒಂದು ಹೊಸ ಹಕ್ಕುಗಳನ್ನ ಪ್ರಸ್ತಾವನೆ ಕೊಟ್ಟಿದ್ದೀರಾ? ಅಂದ್ರೆ ಈಗ ಇಲ್ಲಿವರೆಗೂ ಮಹಿಳಾ ಹಕ್ಕುಗಳಿದ್ದಾವೆ, ಧೈರ್ಯ ಯೋಜನೆ ಅಂತ ಒಂದಾಯಿತು, ಆಸಿಡ್ ದಾಳಿಗೆ ಒಂದು ಮಾಡಿದ್ದೀರಿ. ಸೊ ಈ ತರ ಯೋಜನೆಗಳನ್ನ ನೀವು ಮಾಡಿದ್ರಿ. ಬಟ್ ಮಹಿಳೆಗೆ ಯಾವ್ದಾನ ಒಂದು ಹಕ್ಕನ್ನು, ಹೊಸ ಹಕ್ಕನ್ನು ಇಂಟ್ರೊಡಕ್ಷನ್ ಪ್ರಸ್ತಾವನೆ ಮಾಡುವಂತಹ ಬಂದಿದ್ವಿ. ಕಾನೂನಲ್ಲಿ ಅವಳಿಗೆ ಎಲ್ಲ ಹಕ್ಕುಗಳು ಇದ್ದಾವೆ, ಎಲ್ಲ ಕಾನೂನುಗಳು ಇದೆ. ಬಟ್ ನಾವು ಏನು ಅಂದ್ರೆ ಸರ್ಕಾರಕ್ಕೆ ನಾವು ಬರಿಬಹುದು. ಒಂದು ನಾನು ಬರೆದಿರೋದು ಏನಂತಂದ್ರೆ, ಬಾಣಂತಿಯರ ಸಾವಾಯ್ತಲ್ಲ, ಅವಾಗ ನಾನು ಸುಮಾರು 26 ಜಿಲ್ಲೆ, ಎಲ್ಲ ಜಿಲ್ಲಾ ಆಸ್ಪತ್ರೆನೂ ನಾನು ಹೋಗಿದ್ದೀನಿ. ನಾನು ಕಂಡದ್ದೇನು, ಏನೆಲ್ಲ ನಾವು ಬದಲಾವಣೆ ತಂದ್ರೆ ಈ ಸಾವನ್ನ ನಿಲ್ಲಿಸ್ಬೋದು, ಎಲ್ಲಿಂದ ಅವಳ ಪೋಷಣೆ ಪ್ರಾರಂಭ ಆಗಬೇಕು, ಎಲ್ಲಿ ಅವಳಿಗೆ ಎಮರ್ಜೆನ್ಸಿ ಬಂದಾಗ ನಾವು ಯಾರು ಮುಖ್ಯವಾಗಿ ಏನಿರಬೇಕು ಆಸ್ಪತ್ರೆಯಲ್ಲಿ, ಆ ಟ್ರೈನ್ಡ್ ಯಾರು ಇರಬೇಕು. ಅಂದ್ರೆ ನಾವು ಒಂದು ಆಂಬ್ಯುಲೆನ್ಸ್ ತಗೊಂಡು ಒಂದು ಜಿಲ್ಲಾ ಆಸ್ಪತ್ರೆಗೆ ಹೋಗೋತನ ಪ್ರೈಮರಿ ಹೆಲ್ತ್ ಸೆಂಟರ್ ಇಂದ ಅಲ್ಲಿ ಟ್ರೈನ್ಡ್ ನರ್ಸು ಏನ್ ಮಾಡಿದ್ರೆ ಆ ಗರ್ಭಿಣಿಯ ಸಾವನ್ನ ನಾವು ತಡಿಬಹುದು. ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸಬ್ಮಿಟ್ ಮಾಡಿದ್ದೀನಿ. ಮೇಡಮ್, ಕಳೆದ 1 ವರ್ಷದಲ್ಲಿ ತಾವು ಈ ಒಂದು ಅಧಿಕಾರಕ್ಕೆ ಬಂದ ಮೇಲೆ ತಗೊಂಡಂತಹ ಮುಖ್ಯವಾದ ಯೋಜನೆಗಳು ಯಾವ್ಯಾವು ಮೇಡಮ್? ಆಯೋಗಕ್ಕೆ ಯಾವುದೇ ಯೋಜನೆಗಳು ಬರೋದಿಲ್ಲ, ಕಾರ್ಯಕ್ರಮಗಳು ಬರುತ್ತೆ. ಅಂದ್ರೆ ನಮ್ದು ಮುಖ್ಯವಾದಂತ ಕಾರ್ಯಕ್ರಮನೇ ಜಾಗೃತಿ, ಅರಿವು ಮೂಡಿಸೋದು. ಅಂದ್ರೆ ಸುಮಾರು ದಿನ ಯೋಜನೆಗಳಿದಾವೆ. ಸರಿಯಾದ ಯೋಜನೆ ಇದೆ, ಮೇಡಮ್ ಹತ್ರ 25,000 ರೂಪಾಯಿ ಕೊಡ್ತಾರೆ, ಹೋದ ತಕ್ಷಣ ಅಂತಾರೆ. ಆಮೇಲೆ ಕೆಲವರು ಟೋರ್ ಎಲ್ಲ ಮಾಡಕ್ಕೆ ಟ್ರೈ ಮಾಡಿದ್ರು, ಏನಂತ ಇಲ್ಲ ಮೇಡಮ್ ಅವರು ದುಡ್ಡು ಎಷ್ಟು ತರಿಸ್ತಾರೆ, ಎಲ್ಲಿಂದ ತರಿಸ್ತಾರ ಇಲ್ವಾ, ಈ ರೀತಿ ಎಲ್ಲ ಮಾತುಗಳು ಬರ್ತಾ ಇದ್ದಾವೆ. ಸೊ ಅಂದರೆ ನಿಮ್ಮ ಒಂದು ಕ್ಲಾರಿಟಿ ಕೊಡೋದಾದ್ರೆ, ಮಹಿಳಾ ಆಯೋಗದಲ್ಲಿ ಯಾವ ದುಡ್ಡಿನ ವ್ಯವಹಾರನೂ ಆಗಲ್ವಾ? ಇಲ್ಲ, ಖಂಡಿತ. ನೀವು ಯಾರೇ ಬೇಕು, ಯಾರೇ ಒಂದು ಕಾಂಪನ್ಸೇಷನ್ ಬೇಕು ಅಂದ್ರೆ ಒಂದು ರೆಕಮೆಂಡೇಶನ್ ಅಷ್ಟೇ ಮಾಡ್ಬೋದು, ನಾವು ಬರೀಬೇಕು ಅಥಾರಿಟಿಗೆ. ಆಮೇಲೆ ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣು ಮಗಳಿಗೆ, ಆಸಿಡ್ ವಿಕ್ಟಿಮ್ಗೆ ಎಲ್ಲದಕ್ಕೂ ಇಷ್ಟಿಷ್ಟು ಪರಿಹಾರ ಅಂತ ಆಲ್ರೆಡಿ ಆ ಒಂದು ಸ್ಕೀಮಲ್ಲಿ ಮೆನ್ಷನ್ ಮಾಡಿರುತ್ತೆ. ಈಗ ಈವನ್ ಆಸಿಡ್ ಅಟ್ಯಾಕ್ ಆದಾಗಲೂ ಅಷ್ಟೇ, ಎಷ್ಟು % ಅಟ್ಯಾಕ್ ಆಗಿದೆ, ಅದ್ರ ಮೇಲೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು. ಯಾಕಂದ್ರೆ ಕೆಲವ್ರಿಗೆ ಇಡೀ ಫೇಸ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡೋದಿರುತ್ತೆ. ಸೊ ಆ ಸರ್ಜರಿಗೆ ಎಷ್ಟು ದುಡ್ಡು ಬೇಕು, ಅಂದ್ರೆ ಪ್ರತಿಯೊಂದಕ್ಕೂ ಇಷ್ಟು ದುಡ್ಡು ಈ ತರ ಆದಾಗ ಅಂತೆಲ್ಲ ಆಲ್ರೆಡಿ ಪ್ರತಿಯೊಂದು ಸ್ಕೀಮಲ್ಲೂ ಮೆನ್ಷನ್ ಆಗಿದೆ. ಅದು ಅವ್ರಿಗೆ ಹೋಗುತ್ತೆ. ಯಾವಾಗ ಸರಿಯಾಗಿ ಆ ಸಮಯಕ್ಕೆ ಕರೆಕ್ಟಾಗಿ ಅದು ದುಡ್ಡು ಹೋಗಿರಲ್ಲ, ಅವಾಗ ನಾವು ಆ ವಿಕ್ಟಿಮ್ಸ್ ನಮ್ಗೆ ಅಪ್ರೋಚ್ ಆಗ್ತಾರೆ, ಮೇಡಮ್ ನೋಡಿ ಮೇಡಮ್ ನಮ್ಗೆ ಇದು ದುಡ್ಡು ಬಂದಿಲ್ಲ ಅಂತ. ಅವಾಗ ನಾವು ಇಮ್ಮಿಡಿಯೇಟ್ಲಿ ಅಥಾರಿಟಿಗೆ ಬರಿತೀವಿ, ನೋಡಿ ಆ ಹೆಣ್ಣು ಮಗಳಿಗೆ ಇಷ್ಟು ತಿಂಗಳಾಗಿ ಯಾಕೆ ಕೊಟ್ಟಿಲ್ಲ, ಅದನ್ನು ಕೇಳ್ತೀವಿ, ಇಷ್ಟು ತಿಂಗಳು ಯಾಕೆ ಕೊಟ್ಟಿಲ್ಲ, ಅದಕ್ಕೆ ಅವ್ರು ಉತ್ತರ ಕೊಡಬೇಕು, ಯಾಕೆ ಕೊಟ್ಟಿಲ್ಲ ಅಂತ. ಕೊಟ್ಟುಬಿಟ್ಟು ನನಗೆ ವರದಿ ಕಳಿಸಿ ಅಂತೀವಿ, ಅವಾಗ ಕೊಟ್ಟುಬಿಟ್ಟು ನಮ್ಗೆ ವರದಿ ಕಳಿಸ್ತಾರೆ. ಇಲ್ಲ ಅಂತ ಕಳಿಸೋದಿಲ್ಲ ಆಯೋಗಕ್ಕೆ, ಯಾವಾಗ್ಲೂ ಒಂದು ಕಮಿಷನ್ಗೆ ಇಲ್ಲ ಅಂತ ಬರೆಯೋದಿಲ್ಲ. ಜನಗಳ ನಂಬಿಕೆ ಅದು
ಸುಳ್ಳು, ನಿಮಗೆ ನ್ಯಾಯ ಸಿಗುತ್ತೆ, ನ್ಯಾಯ ಸಿಗೋದಕ್ಕೆ ಆಯೋಗ ಕೈ ಜೋಡಿಸುತ್ತೆ, ಬೆನ್ನೆಲುಬು ನಿಂತಿರುತ್ತೆ. ಎಕ್ಸಾಕ್ಟ್ಲಿ. ನೀವು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಆಯೋಗಕ್ಕೆ ಬರಬೇಡಿ. ನಿರ್ಭಯ ಫಂಡ್ ಅಂತ ಒಂದಿದೆಯಲ್ಲ, ಈಗ ನಿರ್ಭಯ ಫಂಡ್ ಅಲ್ಲಿ ಕೊಡ್ತಾರಂತೆ, ಈ ಫಂಡ್ ನಿಮ್ಮ ಹತ್ರನೇ ಇರ್ತದ? ಅದನ್ನು ಇಲ್ಲ ನೋಡಿ, 2012ರಲ್ಲಿ ಡೆಲ್ಲಿಯಲ್ಲಿ ಒಂದು ಹೆಣ್ಣು ಮಗಳ ಒಂದು ದಾರುಣ ಒಂದು ಬಲಾತ್ಕಾರ ನಂತರ ಒಂದು ಆಕ್ಟ್ ಬರುತ್ತೆ, ನಿರ್ಭಯ ಆಕ್ಟ್. ನಂತರ ನಿರ್ಭಯ ಫಂಡ್ ಅಂತಾನೆ ಅದಕ್ಕೆ ರಿಲೀಸ್ ಮಾಡ್ತಾರೆ. ಆ ಫಂಡು ಪ್ರತಿ ರಾಜ್ಯಕ್ಕೆ ಬರುತ್ತೆ, ಅದು ಆಯೋಗಕ್ಕೆ ಬರೋದಿಲ್ಲ. ಅದು ಮತ್ತೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಗೆದ್ದಂತ ಜನಪ್ರತಿನಿಧಿ ಅಕೌಂಟ್ಗೂ ಹೋಗೋದಿಲ್ಲ. ಅದು ಬರೋದು ಸ್ಟೇಟ್ ಗವರ್ನಮೆಂಟ್ಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಆ ಫಂಡು ಮಾನಿಟರ್ ಮಾಡೋದನ್ನು ನೋಡಲ್ ಏಜೆನ್ಸಿ ಇರುತ್ತೆ, ಸ್ಟೇಟ್ ಅಲ್ಲೇ ನೋಡಲ್ ಏಜೆನ್ಸಿ ಇರುತ್ತೆ. ಈ ಹಣ ಎಲ್ಲೆಲ್ಲಿ ಹೋಗ್ತಾ ಇದೆ, ಏನೇನ್ ಆಗ್ತಾ ಇದೆ ಅಂತ. ಸೊ ಅದನ್ನು ಸಹ ನಾನ್ ಮಾನಿಟರ್ ಮಾಡೋದಿಕ್ ಬರೋದಿಲ್ಲ. ಆದ್ರೆ ನಾನು ವಿವರವನ್ನ ತರಿಸ್ಕೋಬಹುದು, ನನ್ಗೆ ಆ ಹಕ್ಕಿದೆ. ನಿರ್ಭಯ ಫಂಡು ಎಲ್ಲೆಲ್ಲಿ ಏನೇನಕ್ಕೆ ಉಪಯೋಗ ಮಾಡಿದೀರಾ, ನನ್ಗೊಂದು ವರದಿಯನ್ನ ಕಳಿಸಿ ಅಂತ. ಆದ್ರೆ ಅದು ಮಾನಿಟರ್ ಮಾಡ್ಲಿಕ್ಕೇನೆ ಒಂದು ನೋಡಲ್ ಏಜೆನ್ಸಿ ಇದೆ ಸರ್ಕಾರದಲ್ಲಿ, ಅವರು ಮಾನಿಟರ್ ಮಾಡ್ತಾರೆ. ಮತ್ತೆ ನಾನು ಪ್ರತಿ ಜಿಲ್ಲೆಗೆ ಹೋದಾಗ ನಿರ್ಭಯ ಫಂಡು ಮೇನ್ ಒಂದ್ ಕಡೆ ಯೂಸ್ ಆಗುತ್ತೆ, ಒನ್ ಸ್ಟಾಪ್ ಸೆಂಟರ್ ಅಂತ. ಆ ಸೆಂಟರ್ಗೆ ಕಂಪಲ್ಸರಿ ವಿಸಿಟ್ ಮಾಡ್ತೀನಿ ನಾ ಮಾನಿಟರ್ ಮಾಡ್ತೀನಿ. ಒನ್ ಸ್ಟಾಪ್ ಸೆಂಟರ್ ಅಂದ್ರೆ ಏನು? ಒಂದು ಅತ್ಯಾಚಾರಕ್ಕೆ ಒಂದು ಹೆಣ್ಮಗಳು ಒಳಗಾದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಅವಳು ಭಯ ಬೀಳ್ತಾಳೆ. ಈ ಒನ್ ಸ್ಟಾಪ್ ಸೆಂಟರ್ ಅಂದ್ರೆ ಎಲ್ಲ ಒಂದೇ ಸೂರಿನಡಿ ನಿನಗೆ ಸಿಗತ್ತೆ. ಒನ್ ಸ್ಟಾಪಿಂಗ್ ನೀನು ಹೋದ್ರೆ ಪೊಲೀಸು ಅಲ್ಲೇ, ಲಾಯರು ಅಲ್ಲೇ, ಡಾಕ್ಟ್ರು ಅಲ್ಲೇ, ಕೌನ್ಸಿಲಿಂಗ್ ಅಲ್ಲೇ, ಸುಮಾರು 10 ದಿವಸ ನೀನು ಅಲ್ಲೇ ಇರ್ಬೋದು. ಒಂದು ಹಾಸ್ಪಿಟಲ್ ತರ ಅರೇಂಜ್ಮೆಂಟ್ ಇರುತ್ತೆ. ಆ ನಿರ್ಭಯ ಫಂಡು ಸಹ ಒನ್ ಸ್ಟಾಪ್ ಸೆಂಟರ್ಗೆ ಹೋಗುತ್ತೆ. ಅದನ್ನ ನಾನು ಪ್ರತಿ ಜಿಲ್ಲೆಯಲ್ಲಿ ಹೋದಾಗ್ಲೂ ನಾವು ಮಾನಿಟರ್ ಮಾಡ್ತೀನಿ. ನನ್ನ ಕೆಲಸ ನಾನು ಕಂಪಲ್ಸರಿ ಮಾಡ್ತೀನಿ. ಮತ್ತೆ ನಿರ್ಭಯ ಫಂಡ್ನು ಸಹ ಸ್ಟೇಟ್ ಗೌರ್ಮೆಂಟು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 70% ನಿರ್ಭಯ ಫಂಡ್ನ ಉಪಯೋಗ ಮಾಡಿದ್ದಾರೆ. ಲಾಸ್ಟ್ ವರ್ಷದ್ದು ನಾನು ನೋಡಿದ್ದೀನಿ. ಹೇಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಯೂಸ್ ಮಾಡ್ತಾರೆ, ಎಲ್ಲಿ CCTVs ಬೇಕು, ಎಲ್ಲಿ ಒಂದು ಮಹಿಳೆಯರಿಗೆ ತೀರಾ ಕುಗ್ರಾಮಗಳಲ್ಲಿ ಹಾಸ್ಟೆಲ್ಸ್ ಇರೋದಿಲ್ಲ, ಒಂದು ಹೆಣ್ಣು ಮಗಳ ಒಂದು ಯಾವುದೇ ಒಂದು ಅವಳ ಒಂದು ಬೆಳವಣಿಗೆಗೆ ಆ ನಿರ್ಭಯ ಫಂಡ್ನ ಯೂಸ್ ಮಾಡ್ತಾರೆ. ಸೊ ಆ ನಿರ್ಭಯ ಫಂಡು ಮಾನಿಟರ್ ಮಾಡ್ತಾರೆ. ನೋಡಲ್ ಏಜೆನ್ಸಿ ಇರುತ್ತೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ, ಅಲ್ಲಿಗೆ ಫಂಡ್ ಬರುತ್ತೆ, ಅಲ್ಲಿಂದ ಎಲ್ಲದಕ್ಕೂ ವಿನಿಯೋಗ ಆಗುತ್ತೆ. ನಾವೊಂದು ರಿಪೋರ್ಟ್ ತರಿಸ್ಕೊಬಹುದು, ಎಲ್ಲೆಲ್ಲಿ ಉಪಯೋಗ ಆಗ್ತಾ ಇದೆ. ನಾನೇನಾದ್ರು ರೆಕಮೆಂಡ್ ಮಾಡೋದಿದ್ರು ಮಾಡ್ಬೋದು, ಸರ್ಕಾರಕ್ಕೆ ಆಯೋಗ ರೆಕಮೆಂಡ್ ಮಾಡ್ಬೋದು, ಏನ್ ಬೇಕಾದ್ರೂ ರೆಕಮೆಂಡ್ ಮಾಡ್ಬೋದು ಹೆಣ್ಣಿನ ಒಳಿತಿನ ಪರ. ಹಾಗಾಗಿ ನಾವು ಕಾಲಕ್ಕೆ ಆಯೋಗದ ಒಂದು ರೆಕಮೆಂಡೇಶನ್ಸ್ ನೀವು ನೋಡ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ನಾನ್ ಯಾವುದೇ ಜಿಲ್ಲೆಗೆ ಹೋಗಿ ಬಂದ್ರೆ, ನಾನ್ ಯಾವುದೇ ಒಂದು ಜಿಲ್ಲೆಗೆ ಹೋಗಿ ಬಂದ್ರೆ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು CC ಹೋಗುತ್ತೆ, ಮತ್ತೆ ಕನ್ಸರ್ನ್ ಇಲಾಖೆಗಳಿಗೆ. ಇಂಥ ಇಲಾಖೆ ಬಿಟ್ಟಿಲ್ಲ ನಾವು, ಒಂದು ನಾನು ಕೌಂಟು ಮಾಡಕ್ಕಾಗಲ್ಲ ಅಷ್ಟು ನಾನು ಸರ್ಕಾರಕ್ಕೆ ಬರಿತೀನಿ. ಮತ್ತೆ ಸರ್ಕಾರನು ಅದೇ ರೀತಿಯಲ್ಲಿ ನಮಗೆ ಸ್ಪಂದಿಸುತ್ತೆ. ಅದು ಬಹಳ ದೊಡ್ಡದು. ಕೆಲವೊಂದ್ ಕಡೆ ಎಲ್ಲವನ್ನು ಮಾಡಕ್ಕಾಗತ್ತೆ ಅಂತ ಹೇಳೋದು ತಪ್ಪು, ಕೆಲವೊಂದ್ ಕಡೆ ಆಗುದಿಲ್ಲ. ಆದ್ರೆ ಪ್ರಯತ್ನ ಮಾತ್ರ ಜಾರಿಯಲ್ಲಿರುತ್ತೆ. ವಿಚಾರವಾಗಿ ನಿರ್ಭಯ ಫಂಡ್ ವಿಚಾರವಾಗಿ ಯಾರೋ ಒಬ್ರು ಮಾಡಿದ್ರು, ಇದು ರಿಯಲ್ ಆಯೋಗ ಅಲ್ಲ ಅಂತ. ಸೊ ಹಾಗಾಗಿ ಈ ಪ್ರಶ್ನೆಯನ್ನ ಕೇಳುವಂತ ಇತ್ತು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಖಂಡಿತ ರೀಲ್ ಆಯೋಗ ಅಲ್ಲ, ರಿಯಲ್ ಆಯೋಗ. ಆಯೋಗ ಏನ್ ಕೆಲಸ ಮಾಡುತ್ತೆ ಅದನ್ನ ಅಭಿಮಾನಿಗಳು ರೀಲ್ಸ್ ಆಗಿ ಮಾಡಿ ಹಾಕ್ತಾರೆ. ಅದಕ್ಕೆ ರೀಲ್ಸ್ ಆಯೋಗ ಅಂತ ನೀವು ಟ್ರಾಲ್ ಮಾಡಿದ್ರೆ ಅದು ನಿಮ್ಮ ಮನಸ್ಥಿತಿಯನ್ನ ತೋರಿಸುತ್ತೆ. ಅದಕ್ಕೆ ನಾನು ಯಾವುದೇ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ. ನಾನು ನಿರ್ಭಯ ಫಂಡ್ನ ಎಲ್ಲೆಲ್ಲಿ ಉಪಯೋಗ ಆಗುತ್ತೆ, ಯಾರ್ಯಾರು ಮಾನಿಟರ್ ಮಾಡ್ತಾರೆ, ನಮ್ಮ ಹಕ್ಕುಗಳೇನು, ಸರ್ಕಾರದಲ್ಲಿ ಎಲ್ಲೆಲ್ಲಿ ನಾವು ಮಾನಿಟರ್ ಮಾಡ್ತೀವಿ ಅನ್ನೋದನ್ನ ಸಹ ನಾನು ನಿಮಗೆ ಹೇಳಿದ್ದೀನಿ. ಮೇಡಮ್, ಈ ಕರ್ನಾಟಕ ರಾಜ್ಯದಲ್ಲಿ ನೀವು ಪರ್ಟಿಕ್ಯುಲರ್ ಮೋಸ್ಟ್ ನಾರ್ತ್ ಕರ್ನಾಟಕ ಮೇಲೆ ಫೋಕಸ್ ಮಾಡ್ತೀವಿ. ನಾನು ನೋಡಿದಂಗೆ ಅಲ್ಲಿ ಸುಮಾರು ನಾರ್ತ್ ಕರ್ನಾಟಕದ ಮೂಲೆಗೂ ಹೋಗಿದ್ದೀವಿ. ಬಟ್ ಅಲ್ಲಿ ಈಗೂ ಎಲ್ಲೋ ಒಂದು ಕಡೆ ದೇವದಾಸಿ ಪದ್ಧತಿ ಇರ್ಬೋದು, ಅರ್ಲಿ ಮ್ಯಾರೇಜ್ ಮಾಡ್ತಿರೋದು, 18 ವರ್ಷದ ಕೆಳಗೆ ಇರುವಂತಹ ಬಾಲ್ಯ ವಿವಾಹ ಆಗಿರ್ಬೋದು, ಇದಿನ್ನೂ ಜೀವಂತವಾಗಿದೆಯಲ್ಲ ಮೇಡಮ್, ಏನು ಮಾಡ್ಬೋದು? ಬರೀ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಜೀವಂತವಾಗಿಲ್ಲ, ಎಲ್ಲ ಕಡೆ ಜೀವಂತವಾಗಿದೆ. ಅದಕ್ಕೆ ಮುಖ್ಯ ಕಾರಣನೇ ಬಡತನ ಯಾವಾಗ ನಿರ್ಮೂಲನೆ ಆಗುತ್ತೆ
ಆವಾಗ ತನ್ನಷ್ಟಕ್ಕೆ ತಾನೇ ಬಾಲ್ಯ ವಿವಾಹ ನಿಲ್ಲುತ್ತೆ. ನಿಮ್ಮ ಮೇಲೆ ಕೆಲವು ಆಪಾದನೆಗಳು, ಅದರಲ್ಲಿ ಮುಖ್ಯವಾಗಿ ನಾವು ಕೇಳೋದಾದರೆ ಬೆಂಗಳೂರಿನಲ್ಲಿ ಮೇಡಮ್ ಆಫೀಸಲ್ಲಿ ಸಿಗೋದಿಲ್ಲ, ಮೇಡಮು ರಾಜ್ಯದಲ್ಲೆಲ್ಲೂ ಇರ್ತಾರೆ, ಸುತ್ತಾಡ್ತಾ ಇರ್ತಾರೆ, ಅವ್ರು ಸಿಗೋದೇ ಇಲ್ಲ ಅಂತಾರೆ. ಏನು ಇದಕ್ಕೆ ಒತ್ತಡ ಇದೆಯಾ ಅಥವಾ ನಿಮ್ಮ ಕೆಲಸ ಆ ಥರ ಡಿಮ್ಯಾಂಡ್ ಮಾಡುತ್ತಾ? ಅಲ್ಲ, ನಾನು ಒಬ್ಳು ತಾಯಿ ಆಯಿತಾ, ನನಗೂ 2 ಮಕ್ಕಳಿದ್ದಾರೆ, ಅತ್ತೆ ಮಾವ ಇದ್ದಾರೆ, ನನ್ನ ಮನೆಯವರಿದ್ದಾರೆ. ಜಿಲ್ಲಾ ಪ್ರವಾಸ ನಾನೇನು ಎಂಜಾಯ್ಮೆಂಟ್ಗೆ ಹೋಗೋದಿಲ್ಲ. ಯಾವತ್ತೂ ನಾನು ಅಫಿಷಿಯಲ್ ಟ್ರಿಪ್ ಹೋದಾಗ ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ಇಲ್ಲಿ ಬೆಟ್ಟ ಇದೆ, ಇಲ್ಲಿ ಗುಡ್ಡ ಇದೆ, ಇಲ್ಲಿ ಕಾಡಿದೆ, ಇದು ನೋಡಬೇಕು ಅದು ನೋಡಬೇಕು ಅಂತ. ನನಗೂ ಇಷ್ಟ ನೋಡಬೇಕು ಅಂತ, ಆದರೆ ನನಗೆ ಸಮಯನೇ ಇರೋದಿಲ್ಲ. ಆಯೋಗದ ಅಧ್ಯಕ್ಷೆಗೆ 20 ರಿಂದ 25 ದಿವಸ ಇಡೀ ಕರ್ನಾಟಕದಾದ್ಯಂತ ಜಿಲ್ಲಾ ಪ್ರವಾಸ ಮಾಡಬೇಕು. ಆವಾಗಲೇ ಅಧ್ಯಕ್ಷೆಗೆ ಗೊತ್ತಾಗೋದು ಇಂಥ ಸಮಸ್ಯೆ ಇಲ್ಲಿದೆ, ನೀನು ಇಲ್ಲಿ ಹೋಗಬೇಕು, ಇಂಥ ಒಂದು ಹಕ್ಕು ಆ ಹೆಣ್ಮಗಳಿಗೆ ಸಿಕ್ಕಿಲ್ಲ, ಅದನ್ನ ನೀವು ಸರ್ಕಾರಕ್ಕೆ ಹೇಳಬೇಕು, ಕೊಡಿಸ್ಬೇಕು, ಅವರ ಧ್ವನಿ ಆಗಬೇಕು, ಅವರ ಶಕ್ತಿ ಆಗಬೇಕು. ಆಮೇಲೆ ಆಫೀಸಲ್ಲಿ ನಾನು ಇರಬೇಕು ಅಂತಾನೆ ಇಲ್ಲ. ಒಬ್ರು IAS ಆಫೀಸರು ಇಲ್ಲಿ ಕಾರ್ಯದರ್ಶಿಗಳಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ IAS ಆಫೀಸರ್ ಇದ್ದಾರೆ, ಲತಾ ಅಂತ, ಕಾರ್ಯದರ್ಶಿ ಫುಲ್ ಟೈಮ್. ಮತ್ತೆ ಸ್ಟಾಫ್ ಇದ್ದಾರೆ. ಯಾರೇ ಕಂಪ್ಲೇಂಟ್ ಅಂದ್ರೂ ರಿಸೀವ್ ಮಾಡ್ಕೊಳ್ತಾರೆ, ಅಕ್ನಾಲೇಜ್ಮೆಂಟ್ ಕೊಡ್ತಾರೆ, ಕನ್ಸರ್ನ್ ಅಥಾರಿಟಿಗೆ ಬರೀತಾರೆ, ರಿಪೋರ್ಟ್ ತರಿಸ್ಕೊಳ್ತಾರೆ, ಇನ್ವೆಸ್ಟಿಗೇಷನ್ ಏನಾಯ್ತು ಅಂತ ಕೇಳ್ತಾರೆ. ಕಾರ್ಯದರ್ಶಿಗಳು ಮತ್ತೆ ಎಲ್ಲ ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊಳ್ತಾರೆ. ಸೊ ಅಧ್ಯಕ್ಷೆ ಮಿಕ್ಕಿದ ಸಮಯದಲ್ಲಿ ನಾನು ಇಲ್ಲಿದ್ದಾಗ ಖಂಡಿತ ಆಫೀಸಿಗೆ ಬರ್ತೀನಿ. ಎಷ್ಟು ಜನ ನಿಮ್ಮ ಕಣ್ಮುಂದನೆ ಎಷ್ಟು ಜನ ಬರ್ತಾರೆ, ಎಲ್ಲರಿಗೂ ಕಡೆಯವರು 7 ಗಂಟೆ ಆಗಿರ್ಲಿ ರಾತ್ರಿ, ಕಡೆ ಒಂದು ಹೆಣ್ಮಗಳನ್ನ ಮಾತಾಡ್ಸೇ ನಾನು ಹೋಗ್ತೇನೆ. ಸೊ ಇದು ನನ್ನ ಕಾರ್ಯವೈಖರಿ. ಗೊತ್ತಿಲ್ದಿರೋರು ಏನ್ ಬೇಕಾದ್ರೂ ಮಾತಾಡ್ತಾರೆ. ಈಗ ಬೇಸಿಕಲಿ ಅಧ್ಯಕ್ಷರ ಕೆಲಸ ಜನಗಳನ್ನ ಇಲ್ಲಿ ಬಂದು ನೋಡೋದಿಲ್ಲ, ಸಮಸ್ಯೆಗಳನ್ನ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಸಮಸ್ಯೆಗಳ ಮೇಲೆ ಕೆಲಸ ಮಾಡುವಂಥದ್ದು. ಬಟ್ ಆದ್ರೂ ನಿಮ್ಮ ಇಂಟ್ರೆಸ್ಟ್ ಮೇಲೆ ಜಾಸ್ತಿ, ಯಾರೇ ಬಂದರೂ ಅವ್ರನ್ನ ನಿರಾಶೆ ಮಾಡಿ ಹಾಗೇನಿಲ್ಲ. ಆಯೋಗದ ಅಧ್ಯಕ್ಷೆ ಅಂದಾಗ ಯಾರೇ ಹೆಣ್ಮಗಳು ಬಂದ್ರು ಅವಳಿಗೆ ಸ್ಪಂದಿಸ್ಬೇಕು. ನಾನು ಸ್ಪಂದಿಸ್ತೀನಿ. ನಮ್ಮ ಮನೆಗೆ ಬರ್ತಾರೆ, ಆಫೀಸಿಗೆ ಬರ್ತಾರೆ. ನಾನು ಎಲ್ಲರೂ ಪ್ರೋಗ್ರಾಮ್ಸ್ಗೆ ಹೋದ್ರೆ ಜಿಲ್ಲೆಗಳಲ್ಲಿ ಅಲ್ಲೇ ಅಪ್ಲಿಕೇಶನ್ ಇಟ್ಕೊಂಡು ಬರ್ತಾರೆ. ನನ್ನ ಜೊತೆ ಎಲ್ಲ ಅಧಿಕಾರಿಗಳಿರ್ತಾರೆ. ಅಲ್ಲೇ ಅಧಿಕಾರಿಗಳಿಗೆ ಹೇಳಿ ಅಲ್ಲೇ ಎಷ್ಟೋ ಸಲ ಅಧಿಕಾರಿಗಳಿಗೆ ಪ್ರಶ್ನೆ. ಸೆಕೆಂಡ್ ಅಲಿಗೇಷನ್ ಅದೇ ಮೇಡಮ್, ಅಧಿಕಾರಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೈದ್ಬಿಟ್ಟು ನೀವು ನೋಡಿ, ನಾನು ಎಲ್ಲೂ ಬೈಯೋದಿಲ್ಲ, ಕೇಳ್ತೀನಿ ಅಷ್ಟೇ, ನೀವು ಯಾಕೆ ಮಾಡಿಲ್ಲ ಅಂತ. ನೀವು ನೋಡಿ, ಒಂದು ಊರಿರುತ್ತೆ, ಆ ಊರಿಗೆ ದಾರಿನೂ ಇರಲ್ಲ. ಆ ಊರು ಕೊಚ್ಚೆ ಒಂದು ಮೋರಿನಲ್ಲಿ ಇರುತ್ತೆ. ಒಂದು ಎಲ್ಲ ಕೊಚ್ಚೆ ನೀರು ಆ ಊರು ಒಳಗಡೆನೆ ಹರಿತಾ ಇರುತ್ತೆ. ಅಲ್ಲೇ ಆ ಕೊಚ್ಚೆ ನೀರಲ್ಲೇ ನೀನ್ ನಡ್ಕೊಂಡು ಹೋಗ್ಬೇಕು ಆ ಊರಿಗೆ. ಆ ಕೊಚ್ಚೆ ನೀರು ಹತ್ಕೊಂಡೇ ನೀನ್ ಅಂಗನವಾಡಿಗೆ ಹೋಗ್ಬೇಕು. ನಾನೊಂದು ಉದಾಹರಣೆ ಹೇಳ್ತೀನಿ. ಅವಾಗ ಅಧಿಕಾರಿಗಳು ಬಂದಿರ್ತಾರೆ. ಆ ಮಕ್ಕಳ ಒಂದು ಸ್ಥಿತಿ, ಆ ಊರಿನ ಸ್ಥಿತಿ ನೋಡಿದಾಗ ನ್ಯಾಚುರಲ್ ಆಗಿ ನಿಮ್ಗೆ ಅನ್ಸುತ್ತೆ, ಯಾಕ್ರಿ ಮಾಡಿಲ್ಲ, ಏನ್ ಮಾಡ್ತಾ ಇದ್ರಿ ನೀವು, ಇಷ್ಟ ದಿನ ಯಾಕೆ ಬಂದಿಲ್ಲ, ನೀವು ಯಾಕೆ ವಿಸಿಟ್ ಮಾಡ್ಲಿಲ್ಲ, ನೀವು ನಿಮ್ ಕರ್ತವ್ಯ ಅಲ್ವಾ ಅಂತ ಕೇಳ್ಬೇಕಾ? ಯಾಕ್ರಿ ಬಂದಿಲ್ಲ? ಕೊಚ್ಚೆ ಮೂರಿನಲ್ಲಿ ಮಕ್ಕಳೆಲ್ಲರೂ ಕಾಯಿಲೆ ಬರ್ತಾ ಇದೆ, ಬರ್ಬೇಕು ನೀವು. ರೇಪ್ ಕೇಸ್ಗಳು ಜಾಸ್ತಿ ಆಗಿದ್ದಾವೆ, ಹಾಗೂ ಪ್ರತಿದಿನ 10 ಪೋಕ್ಸೋ ಕೇಸ್ಗಳು ರಿಪೋರ್ಟ್ ಆಗ್ತಿದೆ ಆನ್ ಅನ್ ಅವರೇಜ್ ಕರ್ನಾಟಕದಲ್ಲಿ. ಇದಕ್ಕೆ ಏನಾದರೂ ಮಾಡ್ಬೋದಾ ಮೇಡಮ್? ಇಸ್ ದಟ್ ಅ ರೇಪ್ ಅಂಡ್ ಅ ಡ್ರಗ್ ಇಸ್ ಕೋರಿಲೇಟೆಡ್? ಖಂಡಿತ. ನೀವು ನೋಡಿ, ಎಲ್ಲೇ ಅತ್ಯಾಚಾರದ ಪ್ರಕರಣ ಆದಾಗ ಬಹಳಷ್ಟು ಸಲ ಅವರ ಸಂಬಂಧಿಕರೇ ಮಾಡ್ತಾರೆ. ನಿಮ್ಗಿದು ಗಮನಕ್ಕಿರಲಿ. ಅವ್ರು ಒಂದು ಮಗುವನ್ನ, ಒಂದು ಮಗಳನ್ನ ಅತ್ಯಾಚಾರ ಮಾಡಬೇಕಾದ್ರೆ ಇಲ್ಲ ಮೇಲ್ಗಡೆ ಬಾಡಿಗೆಗಿರ್ತಾರೆ, ಬಾಡಿಗೆಯಲ್ಲಿದ್ದವನೇ ಒಬ್ಬ ಮಾಡ್ತಾನೆ, ಅಥವಾ ಆಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರ ಗುತ್ತು ಪರಿಚಯ ಇರೋರೇ ಮಾಡೋದು. ಅವ್ರ ಮನೆಗೆ ಬಂದು ಹೋಗೋರು, ಅಥವಾ ಅವ್ರ ಸಂಬಂಧಿಕರು, ಅಥವಾ ಎಲ್ಲಿ ಬಾಡಿಗೆಗಿರ್ತಾರೆ ಅವರು. ಇದು ಒಂದು ಭಾಗ. ಎರಡನೇದು, ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಹೆಣ್ಣು ಮಗಳು ಅಂದಾಗ ಭಾಳ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಕಾಯಬೇಕು. ಇನ್ನೊಂದು, ನಮ್ಮ ಬೀದಿಯಲ್ಲಿ ಯಾರೇ ಒಬ್ರು ಹೊಸಬರು ಬರ್ತಾರೆ, ಎಲ್ಲಿಂದನೋ ಬಂದಿರ್ತಾರೆ. ಈಗ ನೋಡಿ, ನಮ್ಮ ಧಾರವಾಡದಲ್ಲಿ, ಹುಬ್ಳಿಯಲ್ಲಿ ಅವನು 4 ವರ್ಷದ ಮಗುವನ್ನ ಎತ್ಕೊಂಡೋಗಿ ಅತ್ಯಾಚಾರ ಮಾಡಿ ಸಾಯಿಸ್ಬಿಡ್ತಾನೆ. ಅವನು ಬಿಹಾರದವನು. ನಾನು ಹೇಳೋದಂದ್ರೆ, ನಮ್ಮ ಬೀದಿಯಲ್ಲಿ ಯಾರೋ ಒಬ್ಬ ಹೊಸಬರು ಬಂದಿದ್ದಾರೆ ಬಾಡಿಗೆಗೆ ಅಂದ್ರೆ ಅವ್ರ ಮೇಲೆ ನಿಗಾ ಇರಬೇಕು.
ಅವನು ಯಾರು ಎತ್ತ ಪ್ರತಿಯೊಂದು ತಿಳ್ಕೋಬೇಕು. ಎಲ್ಲರೂ ಒಂಚೂರು ಸಂದೇಹ ಬಂದ್ರೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಿರ್ಬೇಕು, ಭಯ ಇರ್ಬೇಕು ಅವರಿಗೆ. ಅದು ಯಾವಾಗ್ಲೂ ಪೊಲೀಸ್ ಮಾಡೋಕ್ಕಾಗೋದಿಲ್ಲ. ಆ ಬೀದಿಯಲ್ಲಿರುವಂತ ಜನರು ಅಂದ್ರೆ ನಮ್ದು ಅಷ್ಟೇ ಹೊಣೆ ಇದೆ. ಇದನ್ನ ರೇಪ್ ಆಗ್ಲಿ, ಒಂದು ಮಗು ಏನೇ ಒಂದು ಅತ್ಯಾಚಾರವನ್ನ ತಡಿಬೇಕಾದ್ರೆ ಸಮಾಜದ ಹೊಣೆನೂ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲ ಆಗುತ್ತೆ ಅಂತ ಪೊಲೀಸಿಗೆ ಗೊತ್ತಿರೋದಿಲ್ಲ. ನೀವು ಹೇಳಿದ ಮೇಲೆ ಪಾಪ ಅವ್ರು ಬರ್ತಾರೆ. ಈಗ ಎಲ್ಲೋ ಒಂದು ಮಗು ಎತ್ತಕೊಂಡು ಹೋಗ್ಬಿಡ್ತಾನೆ. ಯಾರು ಎತ್ತಕೊಂಡು ಹೋಗೋದು? ಒಬ್ಬ ಗಂಡಸು. ಆ ಗಂಡಸಲ್ಲಿರೋ ಹೀನಾಯ ಮನಸ್ಥಿತಿ. ಎರಡನೇದು ಇವತ್ತು ಡ್ರಗ್ಸು, ಗಾಂಜಾ ಹೊಡೆದಿರ್ತಾನೆ. ನಾನು ಮೊನ್ನೆ ಏರ್ಪೋರ್ಟ್ ಇಂದ ಬರ್ಬೇಕಾದ್ರೆ ನಡಿ ಮಧ್ಯ ರೋಡಲ್ಲಿ ಕಾರ್ ನಿಲ್ಸಿ ಅವನು ಹೆಂಡತಿಗೆ ಹೊಡಿತಾ ಇರ್ತಾನೆ. ಅವಳು ಬಾಯಿಂದ ರಕ್ತ ಬರ್ತಾ ಇರುತ್ತೆ. ನಾನು ಪಾಸ್ ಆಗ್ತಾ ಇರ್ತೀನಿ, ಮುಂದಕ್ಕೆ ಹೋಗಿ ಮತ್ತೆ ಕಾರ್ ಹಿಂದೆ ತರ ತಗೊಂಡ್ಬರ್ತೀನಿ. ರಕ್ತ ಕೆಳಗೆ ಸೋರ್ತಾ ಇರುತ್ತೆ, ಹೊಡಿತಾ ಇರ್ತಾನೆ, ಕಾರ್ ನಿಲ್ಸಿರ್ತಾನೆ, ಮಕ್ಳಿರ್ತಾರೆ ಇಬ್ರು. ನಿಲ್ಸಿ ಬರ್ತೀನಿ, ಹಿಂದಿಯಲ್ಲಿ ಮಾತಾಡ್ತಾನೆ. ತುಮ್ಕೋ ಕ್ಯಾ ಹೈ ಜಿ, ಮೇರಿ ಬೀವಿ ಮೈ ಕುಚ್ ಭಿ ಕರ್ ಲೇತು, ತುಮ್ಕೋ ಅನ್ನತ್ತೆ ಅಂತಾನೆ. ಏನು ಮಾತಾಡಲ್ಲ ನಾನು. ಏರ್ಪೋರ್ಟ್ ಪೊಲೀಸಿಗೆ ಫೋನ್ ಮಾಡ್ತೀನಿ, ಬಂದು ತಕೊಂಡು ಹೋಗ್ತಾರ ಅವನ್ನ. ಅವ್ನು ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅವನಲ್ಲ ಅವನಿಲ್ಲ, ಹಿಂಗೆ 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 ಒಂದು ಹುಳ ಹಾವಾಡ್ದಂಗೆ ಆಡ್ತಾ ಇದ್ದ ಅವನು. ಅವ್ನು ಮಾತಾಡೋ ಸ್ಟೈಲು, ಅವನು ಅಂದ್ರೆ ಅವನು ಫುಲ್ಲು ನಶಾದಲ್ಲಿದ್ದ. ನಾನೇನ್ ಹೇಳ್ತೀನಿ, ಅವನಿಗೆ ಅರಿವಿಲ್ಲ ನನ್ನ ಹೆಂಡತಿ ನಾನು ಎಲ್ಲಿ ನಿಲ್ಸ್ಕೊಂಡು ಹೊಡಿತಾ ಇದ್ದೀನಿ. ರೋಡಲ್ಲಿ, ಮೇನ್ ರೋಡಲ್ಲಿ, ಅಂದ್ರೆ ಏರ್ಪೋರ್ಟ್ ರೋಡ್ ಫಾಸ್ಟ್ ಇರುತ್ತೆ, ಹೊಡ್ಕೊಂಡು ಹೋದ್ರೂ ಆಯ್ತು. ಅವನಿಗಾದ್ರೂ ಪರಿಜ್ಞಾನನೇ ಇಲ್ಲ. ಅಂದ್ರೆ ಇವತ್ತು ಡ್ರಗ್ಸು ಈಸಿಯಾಗಿ ಅವೈಲೇಬಲ್ ಆಗೋದ್ರಿಂದ ಅವರು ಆ ನಶಾದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಆಮೇಲೆ ಮೊಬೈಲು, ಎರಡರ ಮಧ್ಯೆ ಸಿಕ್ಕೋದು ಒಂದು ಮಗು, ತಕೊಂಡು ಹೋಗ್ಬಿಡ್ತಾರೆ. ಆ ಡ್ರಗ್ಸ್ ಫ್ರೀ ಸ್ಟೇಟ್ ಮಾಡಬೇಕು ಅಂತನೂ ಸಹ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಒಂದು ಕಾಯ್ದೆಯನ್ನ ತಂದಿದ್ದಾರೆ. ಲೈಫ್ ಇಂಪ್ರಿಸನ್ಮೆಂಟ್. ಅವನಿಗೆ ಒಳಗೋದ್ಮೇಲೆ ಹೊರಗೆ ಬರೋಂಗೇ ಇಲ್ಲ. ಆದ್ರೆ ಕರೆಕ್ಟು, ನಮ್ಮ ದೇಶದಲ್ಲಿ ಕಾನೂನುಗಳಿಗೇನು ಕಡಿಮೆ ಇಲ್ಲ. ಕಾನೂನು ತುಂಬಾ ಕಠಿಣವಾಗಿದೆ. ಪೊಲೀಸು ಸ್ಟ್ರಾಂಗ್ ಆಗಿದೆ. ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಪೊಲೀಸು. ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹಗಲು ರಾತ್ರಿ ನಮಗೋಸ್ಕರ. ಆದ್ರೆ ಅದ್ರ ಜೊತೆ ನಮ್ದು ಬದಲಾವಣೆ ಬೇಕು. ಸಮಾಜದಲ್ಲಿ ನಾವು ಜನರು, ನಮ್ಮ ಮನಸ್ಥಿತಿ ಬದಲಾಗಬೇಕು. ಅವಾಗ ಎಲ್ಲ ಸೇರಿದಾಗ ಮಾತ್ರ ಈ ದೇಶದಲ್ಲಿ, ಈ ನಾಡಿನ ಮೇಲೆ ಆ ಹೆಣ್ಣು ಸುರಕ್ಷಿತವಾಗಿ ಇರಕ್ಕೆ ಸಾಧ್ಯ. ಇನ್ನು ಅತಿ ಮುಖ್ಯವಾಗಿ ಕೇಳೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಈ ಅಕ್ಕಿಪಿಕ್ಕ ಜನಾಂಗಕ್ಕೆ 4,12,000 ರೂಪಾಯಿ ದುಡ್ಡು ಕೊಟ್ಟಿದ್ರು ರೀಸೆಂಟ್ ರೇಪ್ ಕೇಸ್ ಅಂತ ಹೇಳಿ, ಮತ್ತು ನೀವು ಹೋಗಿ ವಿಸಿಟ್ ಮಾಡಿ ನಂತರ ಅದು ಗೊತ್ತಾಯಿತು ಇಟ್ ಇಸ್ ನಾಟ್ ಅ ರೇಪ್ ಕೇಸ್, ಇಟ್ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಅಂತ. ಬಟ್ ಇಲ್ಲ, ಸರ್ಕಾರ ದುಡ್ಡನ್ನು ವಾಪಸ್ ಪಡೆದಿದೆ. ಇಲ್ಲ, ಸುಳ್ಳು. ಆಲ್ರೆಡಿ ಚೆಕ್ ಕೊಟ್ಟಾಗಿದೆ, 50,000 ಅವ್ರು ಬಿಡುಗಡೆ ಆಗಿದೆ. ಟೋಟಲಿ 8 ಲಕ್ಷ ಚಿಲ್ಲರೆ ಅವ್ರಿಗೆ ಬಿಡುಗಡೆ ಆಗಿರೋದು. ಮೊದಲಿಗೆ 4.5 ಲಕ್ಷ ಕೊಡ್ತಾರೆ, ನಂತರ ಮಿಕ್ಕಿದ ದುಡ್ಡು ಹಣ ರಿಲೀಸ್ ಮಾಡ್ತಾರೆ. ಇದು ನನಗೆ ಅಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರೇ ನನಗೆ ಹೇಳಿದ್ದು. ಹಣವನ್ನು ವಾಪಸ್ ಪಡಿತಾ ಇಲ್ಲ. ಓಕೆ, ಬಟ್ ಅದನ್ನು ಓದಿ ತುಂಬಾ ನೋವಾಯಿತು. ಹಾಗಾಗಿ ನನಗೆ ಅಲ್ಲಿ ನಾನು ಹೋಗಿದ್ದೆ 2 ದಿವಸಕ್ಕೆ ಮುಂಚೆ. ಸೊ ಹಾಗಾಗಿ ಅವರು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಹೇಳಿದ್ದು ಇದೆ ನನಗೆ. ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು, ಸೇಮ್ ನೀವು ಒಬ್ಬ ರಾಜಕಾರಣಿಯೂ ಸಹ. ಸೊ ಈಗ ಇದಾದ ಮೇಲೆ ನಿಮ್ಮ ಮುಂದಿನ ಪಯಣ MLA ಟಿ ದಾಸರಳ್ಳಿ, ನೀವು ಆಲ್ರೆಡಿ ಅಲ್ಲಿ ಫೈಟ್ ಮಾಡಿದ್ರಿ. ಸೊ ಈ ಸಲ ನಿಮ್ಮ ಟಿಕೆಟ್ ಫೈಟ್ ಹೇಗಿರುತ್ತೆ? ಆಯೋಗದ ಅಧ್ಯಕ್ಷ ಆದ್ಮೇಲೆ ಇದು ಟರ್ಮ್ ಮುಗಿಯುತ್ತೆ ಇನ್ನೂ 2 ವರ್ಷದಲ್ಲಿ. ನಂತರ ನಿಮ್ಮ ಜೊತೆ ಹಿಂಗೆ ಕುತ್ಕೊಂಡು ಹೇಳ್ತೀನಿ ಯಾವ ಕ್ಷೇತ್ರ ಟಿ ದಾಸರಳ್ಳಿ ಅಂತ ಡಿಸೈಡ್ ಮಾಡಿಲ್ಲ. ಅಲ್ಲ, ಈಗ ಹೇಳೋದು ಬೇಡ. ಓಕೆ, ನನಗೆ ಅನ್ಕೊಂಡೆ ಎಲ್ಲೋ ಒಂದು ಕಡೆ ಒಂದು ಹಠ ಇದೆ ಟಿ ದಾಸರಳ್ಳಿ ಗೆಲ್ಲಬೇಕು ಅಂತ. ಇದು ಸತ್ಯನಾ? ಅಲ್ಲ, ಅದು ನಿಮ್ಮ ಅನಿಸಿಕೆ ಅಷ್ಟೇ. ಬಟ್ ಈಗ ಆಯೋಗದ ಅಧ್ಯಕ್ಷ ಆಗಿರೋದ್ರಿಂದ ಅದನ್ನೆಲ್ಲ ಹೇಳೋದು ಸರಿ ಅಲ್ಲ. ಇದು ನಂತರ ಅದು ರಾಜಕೀಯ ಬೇರೆ. ಅವತ್ತು ಹೇಳ್ತೀನಿ, ನಿಮ್ಗೆಲ್ಲ ಗೊತ್ತೇ ಆಗತ್ತಲ್ವಾ. ಇಷ್ಟೊತ್ತು ತುಂಬಾ ಕಠಿಣವಾಗಿ ನಾನು ನಿಮ್ಮನ್ನು ಫೋಕಸ್ ಮಾಡಿ ಕ್ವೆಶ್ಚನ್ ಮಾಡಿ ನಿಮ್ಮ ನಗು ಮುಖ ಎಲ್ಲೋ ಕಳೆದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಕೇಳೋದಾದ್ರೆ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ, ಯಾಕಂದ್ರೆ ರಮೇಶ್ ಅವ್ರ ಬಗ್ಗೆ ತಾವು ಸುಮಾರು ಕಡೆ ಮಾತಾಡಿದ್ದೀರಿ, ರಮೇಶ್ ಸರ್ ಬಗ್ಗೆ. ಸೊ ಒಂದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಪರ್ಸನಲ್ ಲೈಫ್ ಬಗ್ಗೆ. ಎಲ್ಲೋ ಒಂದು ಕಡೆ ನಾನು ಇದನ್ನು ಮರ್ತಿದ್ದೀನಿ, ಈ ಫೋಕಸ್ ನನಗೆ ಬೇಕು, ಅಥವಾ ಫ್ಯಾಮಿಲಿಯಲ್ಲಿ ಈ ಥರ ವಿಚಾರಗಳನ್ನು ನಾನು ಮಿಸ್ ಮಾಡಿದ್ದೀನಿ ಅನ್ನೋದೇ ನನ್ನ ಇದೆಯಾ ಗಿಲ್ಟು?
ಆ್ಯಕ್ಚುಲಿ ಮೊನ್ನೆ ನಮ್ಮ ಭಾವ ಬಂದಿದ್ರು. ನಾನು 3 ದಿನ ಬೇರೆ ಜಿಲ್ಲೆಯಲ್ಲಿದ್ದೆ. ಅವಾಗ ಅವ್ರು ನನಗೊಂದು ಮೆಸೇಜ್ ಮಾಡಿದ್ರು. ಅವ್ರು ನನ್ನ ನಾಗು ಅಂತ ಕರೀತಾರೆ. ನಾಗು, ನಿನ್ನ ಮನೇಲಿಲ್ಲ, ಮನೆಯಲ್ಲಿ ಒಂಥರ ನೀನಿಲ್ಲದೆ ಇರೋ ಮನೆ. ರಮೇಶ್ ಅವರು ಸಹ ನಿನ್ನ ಮಿಸ್ ಮಾಡ್ತಾರೆ ತುಂಬ. ನಿನ್ನ ಆರೋಗ್ಯದ ಕಡೆನೂ ಗಮನ ಕೊಡು ಅಷ್ಟೇ, ನಾನು ಇನ್ನೇನು ಹೇಳೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಈ ಒಂದು ಹುದ್ದೆ ಹೇಗಿದೆ ಅಂದ್ರೆ, ಕಡೆ ಕ್ಷಣದವರೆಗೂ, ಆಯೋಗದ ಅಧ್ಯಕ್ಷೆ ಆಗಿರೋ ಕಡೆ ಕ್ಷಣದವರೆಗೂ ಈ ಒಂದು ಹುದ್ದೆಗೆ ನ್ಯಾಯ ಒದಗಿಸ್ಬೇಕು. ಅದು ನನ್ನ ಪ್ರಾಮಾಣಿಕ ಪ್ರಯತ್ನವಾಗಿರುತ್ತೆ. ನನ್ನ ಎಲ್ಲ ಖುಷಿ, ನನ್ನೆಲ್ಲ ಸಂತೋಷ, ನನ್ನೆಲ್ಲ ಸ್ವಾರ್ಥಗಳನ್ನ ಬದಿಗಿಟ್ಟು, ಯಾಕಂದ್ರೆ ಎಲ್ರಿಗೂ ಅಧಿಕಾರ ಸಿಗೋದಿಲ್ಲ. ಈ ಅಧಿಕಾರ ನನಗೆ ಸಿಕ್ಕಿದೆ ಅಂದಾಗ ನಾನು ಇದನ್ನ 1 ನಿಮಿಷನೂ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಇದಕ್ಕೆ ಪ್ರಾಮಾಣಿಕವಾಗಿ ಕಡೆಯ ಕ್ಷಣದವರೆಗೂ ನನ್ನ ಮಹಿಳೆಯರ ಪರ ಇರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೇಡಮ್, ಕೊನೆಯದಾಗಿ ಅಪ್ಪ ಅಂದ್ರೆ ಯಾಕೆ ನೀವು ಅಷ್ಟು ಭಾವುಕರು? ನಮ್ಮೂರಲ್ಲಿ ಎಜುಕೇಶನ್ನೇ ಇರಲಿಲ್ಲ. ನನ್ನಪ್ಪ ನನ್ನ ಮದುವೆ ಮಾಡಿಬಿಡ್ಬೋದಾಗಿತ್ತು. ತುಂಬ ಶ್ರೀಮಂತರು ವರಗಳೆಲ್ಲ ಬರ್ತಿತ್ತು. ಎಲ್ಲರೂ ಹೇಳೋರು ನಮ್ಮ ತಂದೆ ಹೆಸರು ಕೃಷ್ಣಪ್ಪ, ಕೃಷ್ಣ ಮಗಳ ಮದುವೆ ಮಾಡ್ಬಿಡು, ಎಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಏನು ಚೆನ್ನಾಗಿರ್ತಾಳೆ ಅಂತ. ನಮ್ಮ ತಂದೆ ಹೇಳೋರು, ಇಲ್ಲ, ನನ್ನ ಮಗಳು ಓದ್ಬೇಕು, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರೆ ನನ್ನ ಮಗಳ ಹೆಸರಿಗೆ ಬರ್ಕೊಡ್ತಾರ, ಆದ್ರೆ ನನ್ನ ಮಗಳಿಗೆ ನಾನೇನಾದ್ರೂ ಮಾಡಿದ್ರೆ ಅವ್ರಿಗೆ ನಾನು IAS ಆಫೀಸರ್ ಆಗ್ಬೇಕು ಅಂತ ಆಸೆ ಇತ್ತು. ಅದು ನಾನು ಡಾಕ್ಟರ್ ಆದೆ. ನಂತರ ನಾನು ಇದಕ್ಕೆ ಬಂದೆ. ಅಂದ್ರೆ ನಮ್ಮ ತಂದೆಗೆ ಅವಾಗ್ಲೇ ನಾನು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿತ್ತೋ ಏನೋ. ಎಲ್ರಿಗೂ ಎನ್ಕರೇಜ್ ಮಾಡಿದ್ರು, ನಾವು 7 ಜನ ಮಕ್ಕಳು. ನಾನು, ನಮ್ಮ ತಂದೆ ನನ್ನ ಮದುವೆ ಮಾಡಿಸ್ಲಾರ್ದೆ ನನ್ನನ್ನು ಓದಿಸಿದ್ರು. ನಾನು ಯಾವತ್ತು ಮದುವೆ ಆಗ್ತೀನಿ ಅಂದ್ರೆ ಅವತ್ತೇ ನನಗೆ ಮದುವೆ ಮಾಡಿದ್ದವರು ಅಲ್ಲಿವರೆಗೂ. ಸೊ ನನ್ನ ತಂದೆ ಕೊಟ್ಟಂತ ಶಿಕ್ಷಣ ನನ್ನ ಇಲ್ಲಿವರೆಗೂ ತಂದಿದ್ದು. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಶಿಕ್ಷಣ ಹುಲಿ ಹಾಲಿದ್ದಂತೆ, ಶಿಕ್ಷಣ ಪಡೆದವರು ಗರ್ಜಿಸಲೇಬೇಕು. ಶಿಕ್ಷಣವನ್ನ ಪಡ್ಕೊಂಡವರು ಮತ್ತೆ ಏನಾದ್ರೂ ಸಮಾಜಕ್ಕೆ ಕೊಡದೆ ಹೋದ್ರೆ ಅವ್ರು ಸತ್ತಂಗೆ ಅಂತ. ಇದು ಅಂಬೇಡ್ಕರ್ ಮಾತೇನೆ. ಸೊ ನಾನು ನಮ್ಮ ತಂದೆನ ಅಂಬೇಡ್ಕರ್ ಜಾಗದಲ್ಲಿ ನೋಡ್ತೀನಿ. ನಮ್ಮ ತಂದೆ ಶಿಕ್ಷಣ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ತನ ನಡೆದು ಬಂದೆ. ಇವತ್ತು ಆಯೋಗದ ಅಧ್ಯಕ್ಷೆಯಾಗಿ ಕುತ್ಕೊಂಡಿರೋದಕ್ಕೂ ಅದೇ ಶಕ್ತಿ ಕಾರಣ. ನಿಮಗೆ ಮರೆಯದಾಗುವಂತಹ ಒಂದು ಸನ್ನಿವೇಶ ಯಾವ್ದಾದ್ರು ಹೇಳೋದಾದ್ರೆ? ನೋಡಿ, ನಮ್ಮಂತ ಸಾಮಾನ್ಯ ಜನರಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅನ್ನೋ ಒಂದು ಕಾರ್ ಹತ್ತದಿದೆಯಲ್ಲ, ಅದು ಒಂದು ಕನಸು. ಯಾವತ್ತು ನಾನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿ ನಾನಿಲ್ಲಿ ಚಾರ್ಜ್ ತಗೊಂಡು ಕೆಳಗಡೆ ಹೋದಾಗ ಗೌರ್ಮೆಂಟ್ ಆಫ್ ಕರ್ನಾಟಕದ ಕಾರ್ದು ಬೀಗ ಕೊಟ್ರು ನನ್ನ ಕೈಗೆ. ನಮ್ಮ ಕಾರ್ಯದರ್ಶಿಯವರು ಲತಾ ಕೆಳಗೆ ಬಂದು ಕೊಟ್ರು. ಆ ಕಾರ್ ಬೀಗ ತಗೊಂಡಾಗ ಸಾಯಂಕಾಲ 7 ಗಂಟೆ ಆಗಿತ್ತು. ಆ ಕಾರ್ ಹತ್ತೋದಿಕ್ ಮುಂಚೆ ನನ್ನ ತಂದೆ ನೆನಪು. ಯಾಕಂದ್ರೆ ಅವ್ರು ಕೊಟ್ಟಂತ ಶಿಕ್ಷಣ ನನಗೆ ಇಲ್ಲಿ ತನಕ ಕರ್ಕೊಂಬಂತು. ನಮ್ಮಂತ ಸಾಮಾನ್ಯ ಮಕ್ಕಳು ಒಂದು ಗೌರ್ಮೆಂಟ್ ಕಾರ್, ಅದರ್ ದೆನ್ ಎಜುಕೇಶನ್, ರಾಜಕೀಯವಾಗಿ ಸಾಮಾಜಿಕವಾಗಿ ಒಂದು ಕಾರ್ ಹತ್ತಿ ಒಂದು ವಿಧಾನಸೌಧಕ್ಕೆ ಹೋಗೋದಾಗ್ಲಿ ಅಥವಾ ಆಯೋಗಕ್ಕೆ ಬಂದು ಈ ತರ ಒಂದು ಆಯೋಗದ ಅಧ್ಯಕ್ಷೆಯಾಗ್ಲಿ ಬಹಳ ದೂರದ ಮಾತು ನಮ್ಮಂತ ಮಕ್ಕಳಿಗೆ. ಅಂತ ಒಂದು ಸ್ಥಾನವನ್ನ ನಮ್ಮ ತಂದೆ ನನಗೆ ಕೊಟ್ಟಂತ ಶಿಕ್ಷಣದಿಂದ ಸಿಕ್ತು. ಅವರು ಇವತ್ತು ನನ್ನನ್ನು ನೋಡ್ಲಿಕ್ಕೆ ಇಲ್ವಲ್ಲ ಅಂತ ಆ ಕ್ಷಣದಲ್ಲಿ ನಂಗೆ ಕಣ್ಣಲ್ಲಿ ನೀರು ತುಂಬಿತು. ಅದು ಮಾತ್ರ ನಂಗೆ ಮರೆಯಕ್ಕಾಗದೇ ಇರುವಂತ ಒಂದು ಕ್ಷಣ. ಮೇಡಮ್, ಕೊನೆಯದಾಗಿ ನನಗೆ ಗೊತ್ತಿರುವಂತಹ ಕೆಲವು ರಾಜಕಾರಣಿಗಳ ಅಭಿಪ್ರಾಯಗಳನ್ನು, ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಾದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಹಂಗೆ ನಾನು ಆಗ್ಬೇಕು. ನಿಮ್ಮ ರಾಜಕೀಯ ಗುರುಗಳು ಯಾರು? ಡಾಕ್ಟರ್ G. ಪರಮೇಶ್ವರ್ ಅವರು. ನರೇಂದ್ರ ಮೋದಿ ಪ್ರಧಾನಮಂತ್ರಿ. ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ರಾಘವೇಂದ್ರ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ
ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ ನೀವು ನೀವಾಗಿದ್ದೀರಿ. ಅದು ಇರ್ರೆಸ್ಪೆಕ್ಟಿವ್ ರಾಜಕಾರಣ ಆಗಿರ್ಬೋದು, ಆಯೋಗದ ಪೋಸ್ಟ್ ಆಗಿರ್ಬೋದು, ಪೊಸಿಷನ್ ಆಗಿರ್ಬೋದು, ಯಾರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ನನ್ನ ಒಂದು 1 ಅವರ್ನ ಒಡನಾಟ ನೀವು ನೀವಾಗಿದ್ದೀರಿ. ಹಾಗೆ ಇರಿ, ನಿಮ್ಮ ರಾಜಕೀಯ ಭವಿಷ್ಯನೂ ಒಳ್ಳೆಯದಾಗಲಿ, ಹಾಗೂ ಇನ್ನೂ ಅತಿ ಹೆಚ್ಚು ಆಂದೋಲನಗಳನ್ನು ಮಾಡಲಿ ಅಂತೇಳಿ ನಮ್ಮ ವಿಜಯವಾಹಿನಿ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಮಹಿಳಾ ಆಯೋಗದಿಂದ ಯಾವುದಾದ್ರು ಒಂದು ಆಂದೋಲನಗಳನ್ನು ಸಾಧ್ಯವಾದನ್ನು ಮಾಡಿ ಅಥವಾ ಹಕ್ಕುಗಳನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಪ್ರಯತ್ನ ಪಡಿ ಅನ್ನೋದು ನಮ್ಮ ಕಡೆಯಿಂದ ಒಂದು ಕಿವಿ ಮಾತು. ನಮಸ್ಕಾರ, ಥ್ಯಾಂಕ್ ಯು. ವೀಕ್ಷಕರೇ, ಇದಿಷ್ಟು ನಮ್ಮ ಮಹಿಳಾ ಅಧ್ಯಕ್ಷರ ಮಾತು. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಬಟ್ ಒಂದು ವಿಷಯವನ್ನು ನಾವೆಲ್ಲರೂ ಥಿಂಕ್ ಮಾಡೋಣ. ಯಾರೋ ಒಬ್ಬರು ಸಮಾಜದ ಕಳಕಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರನ್ನ ಸಪೋರ್ಟ್ ಮಾಡೋಣ. ಸಾಧ್ಯವಾದರೆ ಥಿಂಕ್ ಮಾಡಿ, ನಿಮ್ಮ ಕೈಯಲ್ಲಿ ಪ್ರತಿದಿನ ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಯ ಹಳ್ಳಿಗಳಿಗೆ ನೀವು ಹೋಗ್ಬೋದಾ ಅಂತ. ಸೊ ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಸೊ ವಿಜಯವಾಹಿನಿ ನಿರಂತರವಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡುವಂಥದ್ದನ್ನು ನಾವು ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.